ಮುಂಗಾರು ಮಳೆ ದುನಿಯಾ ಬಂದ್ಮೇಲಂತೂ ನಾವಂತೂ ಫುಲ್ ಬಿಜಿ ಆಗೋದು. ಫ್ರೆಂಡ್ ಕ್ಯಾರೆಕ್ಟರ್ಗಳು ಸರ್ ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ರಿ ಸರ್, 40 ದಿವಸ 30 ದಿವಸ ಎಲ್ಲ 10 ರಿಂದ 12 ವರ್ಷ ಟೈಮ್ ವೇಸ್ಟ್ ಮಾಡ್ಬಿಟ್ಟಿದ್ವಿ. ಬರೀ ಕನ್ವೀನಿಯನ್ಸ್ ಅಲ್ಲೇ ಮಾಡ್ಬಿಟ್ಟಿದೀವಿ ಆಕ್ಟಿಂಗ್. ನಾವು ಪೇಮೆಂಟ್ ಯಾರು ಕೊಡಲ್ಲ. ಅದ್ರಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಸಿ.ಕೈ ಚಂದ್ರು ಸರ್ ಮತ್ತೆ ಬಿ ಸುರೇಶ್ ನಮ್ಗೊಂಥರ ಇನ್ಸ್ಪಿರೇಷನ್ ಇದ್ದಂಗೆ. ಊಟ ಹಾಕಿ ಆಕ್ಟಿಂಗ್ ಕೊಟ್ಟು ಕಾಸು ಕೊಡೋರು. ಅವಾಗ ವಾಪಸ್ಸು ಇದ್ದಕ್ಕೆ ಝೀರೋ ಮಾಡ್ಕೊಂಡು ಬರ್ಬೇಕು ಅಂದ್ರೆ ಎಷ್ಟು ನೋವಾಗುತ್ತದು. ಅದನ್ನ ಹೇಳ್ಕೊಳಕ್ಕೆ ಆಗಲ್ಲ. ಒಬ್ನೇ ಇರ್ತಾ ಇದ್ದೆ ಊರಲ್ಲಿ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಸ್ವಲ್ಪ ಲವ್ ಮ್ಯಾರೇಜ್ ಮಾತ್ರ ಮಾಡ್ಕೋಬಾರ್ದು ಸರ್. ಅವಾಗೇನೋ ಅರ್ಜೆಂಟ್ ಅಲ್ಲಿ ಮಾಡ್ಕೊಂಡ್ಬಿಡ್ತೀವಿ. ಪ್ರೆಗ್ನೆನ್ಸಿ ಅನ್ನೋ ಟೈಮಲ್ಲಿ ಬಂದಾಗ ತುಂಬಾ ಕಾಡುತ್ತೆ. ಅವ್ರು ಯಾರು ಬರ್ಲೇ ಇಲ್ಲ, ಈಗಲೂ ಬರ್ಲಿಲ್ಲ. ಏನಾದ್ರು ಮಾಡ್ಕೊಂಡಿದೇನೋ ಅನ್ನೋರು. ಜಗ್ಗೇಶ್ ಅಣ್ಣ ಇಲ್ಲಣ್ಣ ಏನಾದ್ರು ಪ್ರಾಪರ್ಟಿ ಮೇಲೆ ಹಾಕು ಅಂತ ಹೇಳೋರು. ಅವಾಗ ನಾನೇನ್ ಮಾಡ್ತಾ ಇದ್ವಿ, ನಾನು 90 ದುಡ್ದಿದ್ದೆ ಸ್ವಲ್ಪ ಅಲ್ಲಲ್ಲಿ ಸೈಟ್ ಮಾಡಿದ್ವಿ. ಒಂದು 7-8 ಸೈಟ್ ಮಾಡಿದೆ. ಒಂದು ಸೈಟ್ ನನ್ನ ಪ್ರಕಾರ ಒಂದ್ ದಿನಕ್ಕೆ 50 ರಿಂದ 100 ರೂಪಾಯಿ ದುಡಿಯುತ್ತೆ. ಒಂದು 10 ಲಕ್ಷಕ್ಕೆ ಒಂದು ಸೈಟ್ ತೆಗಿಕ್ಕಿದೆ. ಒಂದು 10 ಇಯರ್ಸ್ ಆಯ್ತು. ಇವತ್ತದು ಒಂದು 50 ಲಕ್ಷ ಹೋಗುತ್ತೆ. ಅನುರಾಗ ಅರಳು ಸಮಯ, ಮನಸ್ಸುಗಳು ಮಾತಾಡೋ ಸಮಯ. ನನಗೆ ಫಸ್ಟ್ ಸಿನಿಮಾ ಸಿಕ್ಕಿದ್ದು ತ್ಯಾಗು ಅಂತ. ನಾನು ಟಿ.ಸಿ. ವೆಂಕಟೇಶ್ ಅವರು ಮಾಡಿದ್ರು. ಈ ದಿಲ್ಲಿ ದೀಪಕ್ ಅದೇ ಇದು ಬೆಂಗಳೂರು ಬಂದ್ ಡೈರೆಕ್ಟರ್. ಬೆಂಗಳೂರು ಬಂದ್ ಡೈರೆಕ್ಟರ್ ಅವರು ಪರಿಚಯ ಆದ್ರು. ಅವಾಗ ಅದಾದ್ಮೇಲೆ ಆನಂದ್ ಪಿ ರಾಜು ಸರ್ ಹಂಗೆ ಒಬ್ಬೊಬ್ಬರು ಇದಾದ್ರು. ಅದಾದ್ಮೇಲೆ ನಮ್ಮ ಇವರು ಗುಲಾಮ ಡೈರೆಕ್ಟರ್ ತುಷಾರ್ ರಂಗನಾಥ್ ಅಂತ ಗೊತ್ತಿರ್ಬೇಕು. ಅವರು ಹೋಗಿದ್ ನನ್ಗೆ ತುಂಬಾ ಬೇಜಾರಾಗೋದು ಸರ್. ಅದೇ ಯೋಗರಾಜ್ ಭಟ್ರ ಟೀಮ್ ಅವರಲ್ಲ. ಹೌದೌದು. ಒಳ್ಳೆ ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂತ ಇದ್ರು. ಆದ್ರೂ ಕೊಟ್ರು ಎಲ್ಲೆಲ್ಲಿ ಇದ್ ಮಾಡ್ತಾರೆ, ಎಲ್ಲ ಸಹಾಯ ಮಾಡಿದ್ರು ನನ್ಗೆ ಅವರು. ತುಷಾರ್ ರಂಗನಾಥ್ ಅಂತ ಪೀಕಲ್ ಇದ್ದೆ ಅವಾಗ. ಸಖತ್ ಏನೋ ಒಂಥರ ಮಾಡಿದೆ, ಕೂಲ್ ಮಾಡಿದೆ. ಮತ್ತೆ ಧೂಳ್ ಅಂತ ಒಂದು ಸಿನಿಮಾ, ಇದು ಲೂಸ್ ಮದವ್ರ ಜೊತೆ ಎಲ್ಲ ಆಲ್ಮೋಸ್ಟ್ ಮಾಡ್ತಾ ಇದ್ದೆ ನಾನು. ಅದಾದ್ಮೇಲೆ ಬಾಬಾ ಅಂತ ಒಂದು ಸಿನಿಮಾ ಮಾಡಿದ್ರು, ನಿಮ್ಗೆ ಗೊತ್ತಿರ್ಬೇಕೇನೋ. ತ್ರಿಶೂಲ್ ಡೈರೆಕ್ಟ್ರು ನಮ್ಮ ಶೋಭಾರಾಜನ್ ಅವ್ರ ಮಗ ಅನ್ಸುತ್ತೆ ಅವರು. ಅವ್ರದ್ದು ಆ ಸಿನಿಮಾಗಳು, ಹಂದಿ ಅಶ್ವತ್, ಅವಾಗೆಲ್ಲ ಈ ಮುಂಗಾರು ಮಳೆ ದುನಿಯಾ ಬಂದ್ಮೇಲಂತೂ ನಾವಂತೂ ಫುಲ್ ಬಿಜಿ ಆಗೋದು. ಫ್ರೆಂಡ್ ಕ್ಯಾರೆಕ್ಟರ್ಗಳು ಸರ್ ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ರಿ ಸರ್, 40 ದಿವಸ 30 ದಿವಸ ಎಲ್ಲ. ಈ ಮಡಿಕೇರಿ, ಕೂರ್ಗು ಮತ್ತೆ ಸಕಲೇಶ್ಪುರ, ಊಟಿ ಕರ್ಕೊಂಡೋಗಿ ಕೂಡ ಕೊಡೋರು ಅಷ್ಟೇ. ಶಾರ್ಟ್ ತೆಗಿತಾ ಇರ್ಲಿಲ್ಲ. ಬೆಳಗ್ಗೆ ತಿಂಡಿ ತಿನ್ನೋ, ಇಡ್ಲಿ ವಡ, ಮಧ್ಯಾಹ್ನ ಊಟ ಮಾಡೋ, ರಾತ್ರಿ ಊಟ ಮಾಡೋ, ಮಲಗು ಅಷ್ಟೇ. ಶಾಡೆ ತೆಗಿತಾ ಇರ್ಲಿಲ್ಲ. ಬರೇ ಸಾಂಗ್ ಶೂಟಿಂಗ್ ಮಾಡ್ರ ಅದು ಮಾಡೋ ಇರ್ರ ಅದಕ್ಕೆ ತಂದು ಕುಣ್ಸ್ಕೊಂಡ್ರೆ ನಿಮ್ಮನ್ನ ನಮ್ಗೆ ಬೇಕಾದ್ರೆ ತಗೊಂತೀವಿ ಏನಾರು. ಎಷ್ಟೋ ಸಿನಿಮಾ ಆಗಿದೆ ನಮ್ಗೆ ಹಿಂಗೆ ಸುಮ್ಮನೆ ಕರ್ಕೊಂಡು ಹೋಗೋರು. ಅದೆಷ್ಟು ಟೈಮ್ ವೇಸ್ಟ್ ಮಾಡಿದೀವಿ ಅಂದ್ರೆ ನನ್ನ ಪ್ರಕಾರ ಒಂದು 10 ರಿಂದ 12 ವರ್ಷ ಟೈಮ್ ವೇಸ್ಟ್ ಮಾಡ್ಬಿಟ್ಟಿದೀವಿ ಬರೀ ಈ ಫೋಟೋ ಕೊಡೋದ್ರಲ್ಲೇ. ಊಟಲ್ ರೂಮ್ ಹಾಕ್ತಾರೆ, ಓಡಾಡೋದು ಸುಮ್ಮನೆ. ಮೈಸೂರಲ್ಲಂತ ಮೂಲೆಯಲ್ಲೂ ಓಡಾಡ್ಬಿಟ್ಟಿದೀವಿ. ಶೂಟಿಂಗ್ ಮಾಡಲ್ಲ, ನಮ್ದೆಲ್ಲ ಮಾಡಲ್ಲ. ಈ ದೊಡ್ಡವ್ರದೆಲ್ಲ ಮಾಡ್ತಾರೆ. ಅವರೆಲ್ಲ ಒನ್ ಡೇ ಬಂದು ಒನ್ ಡೇ ಹೋಗ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಮಿಸ್ಟರ್ ದ್ರೋಣ ಅಂತ ಯಾವ್ದೋ ಮಾಡಿದ್ರು, ರಮೇಶ್ ಸರ್ ಮಾಡಿದ್ರು ಅನ್ಸುತ್ತೆ. ಅದು ಡಿಟೆಕ್ಟಿವ್ದು ಅನಂತ್ ಸರ್ ಜೊತೆ ಮಾಡಿದೆ. ಸೊ ಅದಂತೂ ಅನ್ಬಿಲೀವಬಲ್. ಅವ್ರ ಜೊತೆ ಮಾತಾಡಿದ್ದು ನಾನು ಒಂದು ತುಂಬಾ ದಿವಸ ಇದ್ದೆ, ಒಂದು 4-5 ದಿವಸ ಅವ್ರ ಜೊತೆನೇ ಇದ್ದೆ. ಸೊ ಒಳ್ಳೆ ಫ್ರೆಂಡ್ ತರ ಆಗಿದ್ರು. ಅದಕ್ಕಿಂತ ಅಂದ್ರೆ ನಮ್ಮ ಆಶೀಶ್ ವಿದ್ಯಾರ್ಥಿ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ, ದೇವ್ರು ಅಂತ. ಸಾಧು ಕೋಕಿಲ ಸರ್, ದುನಿಯಾ ವಿಜಯ್ ಹೀರೋ. ಅದು ಕಾಮಿಡಿ ಇದು ಫುಲ್ ಇತ್ತು. ಎಲ್ಲ ಕಟ್ ಮಾಡಿ ಯಾವ್ದೋ ಸ್ವಲ್ಪ ಹಾಕಿದ್ರು. ಇಟ್ಸ್ ಓಕೆ. ಒಳ್ಳೆ ಇದು ಬಂತು. ತುಂಬಾ ಜನ ಗುರ್ತಿಸಿದ್ರು ಅದ್ರಲ್ಲಿ. ಏನೋ ಪಂಚಿಂಗ್ ಡೈಲಾಗ್ ಹೊಡೆದ್ರೆ ನೀನೇನ್ ಪಂಟ್ರ? ಹೌದಾ, ನಾನೇ ಪಂಟ್ರು. ಏನೋ ಒಂಥರ. ನಮ್ಮ ಮುಸಂಜೆ ಮಹೇಶ್ ಅವ್ರದ್ದು, ಗಣೇಶ್ ಸರ್ದು ಒಂದು 3-4 ಸಿನಿಮಾ ಅವ್ರು ತುಂಬಾ ಪರಿಚಯ ಆಗ್ಬಿಟ್ಟಿದ್ರು. ಗಣೇಶ್ ಸರ್ ಅವರೇ ಫೋನ್ ಮಾಡಿ ಬಾರೋ ಒಂಚೂರು ಡಬ್ಬಿಂಗ್ ಮಾಡ್ಕೊಳ್ಳೋಣ ಹಂಗೆ ಅಂತ ಕರೆಯೋರು. ಅವರು ಒಂದೇ ಜಿನಿಯನ್ ಪಾರ್ಟಿ ಸರ್. ಗಣೇಶ್ ಸರ್ ಅಂತೂ ನಾವು ಒಂದ್ ದಿವಸ ಫುಲ್ ಇಬ್ಬರೇ ದೇವಸ್ಥಾನದ ಮೇಲೆ ಕುತ್ಕೊಂಡಿದ್ವಿ. ಯಾವ್ದು ಚನ್ನಪಟ್ಟಣದಲ್ಲಿ ಇದು ಬರುತ್ತಲ್ಲ, ಕೃಷ್ಣನ್ ದೇವಸ್ಥಾನ ಬರುತ್ತೆ, ಅಂಬೇಗಾಲ್ ಕೃಷ್ಣ. ಅದ್ರ ಮೇಲೆ ಒಂದು ಫುಲ್ ನೈಟ್ ಶೂಟಿಂಗ್ ಇತ್ತದು. ಅವಾಗ ಇವ್ರು ಜಾಸ್ತಿ ಇರಲಿಲ್ಲ, ಅದು ಇದು ಶಾರ್ಟ್ ತೆಗಿತಾ ಇದ್ರು. ಅವಾಗೆಲ್ಲ ಮಾತಾಡ್ತಾ ಇದ್ವಿ ನಾವು. ಅವರು ನಾನು ಕೇಳೋದವ್ರನ್ನ, ಸರ್ ಹೆಂಗಿತ್ತು ಸರ್ ನಿಮ್ಮ ಪೀಕಿಂಗ್ ಟೈಮ್ ಅಂತ. ಅವಾಗ ಹೇಳ್ತಾ ಇದ್ರು ನಮ್ಮ ಸಿಮ್ ಎಲ್ಲ ಚೇಂಜ್ ಮಾಡ್ಬಿಡ್ತಾ ಇದೆ ಕಣ. ಒಂದು ಸಿಮ್ ಅವ್ರು ತಗೊಂಡ್ರು ಕೂಡ, ಒಂದು ಸಿಮ್ ಇಸ್ಕೊಂಡ್ರು ಕೂಡ ಅವರು ಆ ಹುಡುಗಿ ಗೊತ್ತಾದ್ರೆ ಸಾಕು ಅವ್ರು ಯಾರಿಗೋ ಕೊಟ್ಬಿಡೋರಂತ ನಂಬರು. ಆ ಥರ ಪೀಕಲ್ಲಿದ್ರು. ಎಲ್ಲ ಚೆನ್ನಾಗಿ ಹೇಳ್ತಿದ್ರು ಅವರು ಮಾತ್ರ. ಆಮೇಲೆ ಜ್ಯೋತಿಷ ಎಲ್ಲ ಹೇಳ್ತಾರೆ, ಸ್ವಲ್ಪ ಹೇಳ್ತಾರೆ ಅವರು. ತುಂಬಾ ಖುಷಿ ಆಗ್ತದೆ ಅವ್ರದ್ದು. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ಅದಾದ್ಮೇಲೆ ನಮ್ದು ಈ ಕಾಮಿಡಿ ಸೀರಿಯಲ್ಗೆ ಕರೆಯಕ್ಕೆ ಶುರು ಮಾಡ್ಬಿಟ್ರು ನಮ್ಮನ್ನ. ಸೊ ಅವಾಗ ಕಾಮಿಡಿ ಸೀರಿಯಲ್ ಸ್ಟಾರ್ಟ್ ಆದ್ವು ನಮ್ಮ. ಯಾವಾಗ ಫ್ರೀ ಇರಲ್ಲ, ಯಾವಾಗ ಫ್ರೀ ಇರ್ತೀವಿ ಅವಾಗೆಲ್ಲ ಫೋನ್ ಮಾಡಿದ್ರೆ ಬಾ ಮಾಡು ಅಂದ್ಕೊಂಡು ಅವರೇ ಕರೆದು ಕೊಡೋರು ಪಾಪ. ಅದ್ರಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಸಿ.ಕೈ ಚಂದ್ರು ಸರ್ ಮತ್ತೆ ಬಿ ಸುರೇಶ್ ನಮ್ಗೊಂಥರ ಇನ್ಸ್ಪಿರೇಷನ್ ಇದ್ದಂಗೆ. ಊಟ ಹಾಕಿ ಆಕ್ಟಿಂಗ್ ಕೊಟ್ಟು ಕಾಸು ಕೊಡೋರು. ನಮ್ಗೆ ಆಕ್ಟಿಂಗ್ ಬರ್ದೇ ಇದ್ರು ಕೂಡ ಆಕ್ಟಿಂಗ್ ಹೇಳ್ಕೊಟ್ಟು ಊಟ ಹಾಕಿ ಕಾಸು ಕೊಟ್ಟು ಕಳ್ಸೋರು ಅವರು. ಅವೆರಡು ಮಾತ್ರ ನಿಜವಾಗ್ಲಿ ತುಂಬಾ ಜನ ಎಲ್ಲ ಹೀರೋಗಳಿಗೂ ಅಲ್ಲೆಲ್ಲ ಊಟ ಮಾಡಿ ಬಂದಿದ್ದಾರೆ. ಈ ಬಿ ಸುರೇಶ್ ಅವ್ರದ್ದು ಇರ್ಬೋದು, ಮತ್ತೆ ಸಿ.ಕೈ ಚಂದ್ರು ಸರ್ದು ಒಂಥರ ಫ್ಯಾಕ್ಟ್ರಿ ಇದ್ದಂಗೆ. ಅವಾಗ ಮಧ್ಯಾಹ್ನ ಸೀರಿಯಲ್ ಬರ್ತಾರೆ, ಹುಲಿ ಚಂದ್ರಶೇಖರ್ ಅಂತ. ನಮ್ಮ ಪುಟ್ಟಣ್ಣ ಕಣ್ಗಾಳ್ ಕಡೆ ಚಂದ್ರಹಾಸ ಸರ್ ಅಂತ ಇದ್ರು, ಅವ್ರ ಅಸಿಸ್ಟೆಂಟ್. ಅವ್ರದ್ದು ಒಂದು ಸೀರಿಯಲ್ಗಳು ಬಂದು ಮೆಗಾ ಸೀರಿಯಲ್ಸ್. ಅವಾಗ ಮಾಯಾನ ಅಂತ ಅದು ಸೀರಿಯಲ್. ನಾನು ಮತ್ತೆ ರಾಮು, ನಮ್ಮ ಗ್ಲೋಬಲ್ ಕನ್ನಡಿಗ, ಅವ್ರ ಸೀರಿಯಲ್ ಆರ್ಟಿಸ್ಟ್ ಆಕ್ಚುಲಿ. ಮಹಾಬಲರಾಮ್. ಹೌದೌದು, ಮಹಾಬಲರಾಮ್. ಅವ್ರ ಸೀರಿಯಲ್ ಆರ್ಟಿಸ್ಟ್. ರಾಮ್ ಅಂತ ಕರೆಯೋದು ನಾವು, ಸೀರಿಯಲ್ ಆರ್ಟಿಸ್ಟ್. ಅವಾಗ ನಾವು ಅವರು ಒಂದು 2-3 ಮೆಗಾ ಪ್ರಾಜೆಕ್ಟ್ ಮಾಡಿದ್ವಿ, ಮಧ್ಯಾಹ್ನ ಟೈಮ್ ಸೀರಿಯಲ್ಸ್. ಸೊ ಮಧ್ಯಾಹ್ನ
ಟೈಮಲ್ಲಿ ಸೀರಿಯಲ್ಸಲ್ಲಿ ನಾವೇನು ಮಾಡ್ತೀವಿ ಅದ್ಯಾವುದು ಗುರ್ಸಲ್ಲ. ನೀವು ಉದಯ ಟಿವಿ ಪ್ರೈಮ್ ಟೈಮಲ್ಲಿ ಏನು ಮಾಡ್ತೀರಾ, ಒಂದು 2 ದಿವಸ ಬಂದರೂ ಸಾಕು ಗುರ್ತಿರ್ದು ಬಿಡ್ತಾರೆ ಜನ. ಅವಾಗ ಆ ಥರ ಇದಿತ್ತು ಉದಯ ಟಿವಿನಲ್ಲಿ. ಸೊ ಇವಾಗ ಬಿಡಿ, ಇವಾಗೇನು ಅವಾಗ ಫೇಸ್ಬುಕ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಏನೂ ಇರಲಿಲ್ಲ. ಫೋಟೋ ಕೊಟ್ಟರೆ ನಾವು ಹೋಗಿ ಫೋಟೋ ಕೊಡಬೇಕು. ನಾವು ಫಸ್ಟು ಫೋಟೋ ನೆನ್ಪಿಟ್ಕೊಳ್ಳೋರ 100 ಫೋಟೋ 1000 ಫೋಟೋ ಬರ್ತಿರ್ತಾವಂತೆ. ಇಲ್ಲ, ನಾವು ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಿದ್ವಲ್ಲ ಅಸೋಸಿಯೇಟ್ ಡೈರೆಕ್ಟರ್ಗಳಿಗೆ, ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ, ಗುರು ಹಿಂಗೆ ಫೋಟೋ ಕೊಟ್ಟು ಬಂದಿದ್ದೀನಿ ಒಂಚೂರು ನೋಡುಗರು. ಅವಾಗ ಅವ್ರು ಸಪ್ರೇಟ್ ಎತ್ತಿಕೋರು, ಹೇಳೋರು. ಪ್ರೊಡಕ್ಷನ್ ಮ್ಯಾನೇಜರ್ಗಳು ಪರಿಚಯ ಆಗ್ತಿದ್ರಲ್ವಾ, ನಮ್ಮ ಹುಡುಗ ಹಾಕೋ ಮಾಡ್ತಾನೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಮಾಡಿಸೋರು. ಅವರು ಕೂಡ ತುಂಬ ಜನ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಹೆಲ್ಪ್ ಮಾಡಿದ್ದಾರೆ, ಅಸೋಸಿಯೇಟ್ ಡೈರೆಕ್ಟರ್ಗಳು ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ನಂಗೆ ತುಂಬ ಬೇಜಾರಾಗಿದೆ, ನಮ್ಮ ಶೋಭಿ ಸರ್ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ರು. ವರ್ಷಂ ಡೈರೆಕ್ಟ್ರು ಶೋಭನ್ ಬಾಬುನ ಶೋಭಿ ಸರ್ ಅವರು. ವರ್ಷಂ ಕನ್ನಡ ಅಂತ ಇಲ್ಲ ತೆಲುಗು ವರ್ಷನ್. ಅದು ಮಯೂರ ಅಂತ ಒಂದು ಪಿಕ್ಚರ್ ಅನೌನ್ಸ್ ಆಯ್ತು, ಪುನೀತ್ ರಾಜ್ಕುಮಾರ್ ಅವ್ರದ್ದು. ಅವ್ರದ್ದು ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಬಿಟ್ರು. ಅದ್ರಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಇತ್ತು ನನಗೆ. ಅದು ತ್ರಿಷಾದ್ ಅವ್ರದ್ದೇ. ಅದರಲ್ಲಿ ಇವರೇ ಡೈರೆಕ್ಟ್ರು, ಯಾರು ಶೋಭಿ ಸರ್ ಡೈರೆಕ್ಟರ್ ಆಗಿದ್ರು. ಅವ್ರು ಹಾರ್ಟ್ ಅಟ್ಯಾಕ್ ತಿರ್ಕೊಬಿಟ್ರು ಸರ್. ಈ ಪೂಜೆ ದಿವಸನ ಹಿಂದೆ ಮುಂದೆನ ತಿರ್ಕೊಬಿಟ್ರು ಅವರು. ತುಂಬ ಬೇಜಾರಾಗೋಯ್ತು. ನಾನು ಮಾಡಿಸ್ತೀನಿ ಇರಪ್ಪ ಅಂತ ಹೇಳ್ತಾ ಇದ್ರು ತೆಲುಗಲ್ಲೆಲ್ಲ. ತುಂಬ ಒಳ್ಳೆ ಮನುಷ್ಯ ಪಾಪ, ಮಾಡಿಸ್ತೀನಿ. ಅದು ಬೇಜಾರಾಗೋಯ್ತು. ನಮ್ಮ ತುಷಾರ್ ರಂಗನಾಥ್ ಈ ಕಡೆ ಇದಾಗಿ ಹೋದ್ರು. ಈ ಥರ ಆದಾಗ ಏನಾಯ್ತು ಅಂದರೆ, ಹೋಗೋ ನಮಗೇನೋ ಲಕ್ಕಿಲ್ವೇನೋ. ಆಮೇಲೆ ಒಂದು ಸಿನಿಮಾ ಹೀರೋ ಆಗಬೇಕು ಅಂದ್ಬಿಟ್ಟು ಕಾಶ್ಮೀರದ ಚೆಲ್ವೆ ಅಂತ ಹೊಸೂರು ಅಲ್ಲಿ ಜಯಕುಮಾರ್ ಅಂತ ಡೈರೆಕ್ಟರ್ ಇದ್ರು. ಮಾಡೋಣ ಅಂತ ಹೇಳ್ಬಿಟ್ಟು ದಿನ ಹೋಗೋದು, ಅಲ್ಲಿ ಪ್ರಾಕ್ಟೀಸ್ ಮಾಡೋದು, ಹುಡುಗಿ ಬರೋರು ಹೀರೋಯಿನ್ನು, ನಾವು ಅವರೆಲ್ಲ ಏನೇನು ಸೀನ್ ಬರುತ್ತೆ ಎಲ್ಲ ಮಾಡೋರು. ಅದಾದಮೇಲೆ ಒನ್ ಡೇ ಅದು ಪ್ರಾಜೆಕ್ಟೇ ನಿಂತೋಯ್ತು. ಪ್ರೊಡ್ಯೂಸರ್ ಏನೋ ಪ್ರಾಬ್ಲಮ್ ಆಯಿತು ಅಂತೇಳಿ ಎಲ್ಲ ಮಾಡಿದರು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಅಷ್ಟರಲ್ಲಿ ಅದು ನಿಂತೋಯ್ತು. ಸೊ ಅವಾಗ ಒಂದೊಂದೇ ಹಿಂಗೆ ಆಯ್ತಲ್ವಾ, ಓಕೆ ನಮ್ಮ ಬ್ಯಾಡ್ ಲಕ್ ಇರಬೇಕು ಅಂತೇಳಿ ಇದು ಬೇರೆ ಸ್ಟಾರ್ಟ್ ಆಯ್ತು ಅದರಲ್ಲಿ ವಿಟಲ್ಲಿಗೂ. ಆವಾಗ ಹಿಂದೆ ಬಂದ್ಬಿಟ್ಟೆ ನಾನು, ವಾಪಸ್ ಬೇಡ ಅಂತೇಳಿ. ಅವಾಗ ತುಂಬ ಆಫರ್ ಬರ್ತಾಯಿದ್ವು ಸೀರಿಯಲ್ಸ್, ಒಳ್ಳೊಳ್ಳೆ ಆಫರ್ ಬರ್ತಾಯಿದ್ವು ನನಗೆ. ನಿಮ್ಮನ್ನ ಹಿಂದೆ ಹಾಕ್ಬಿಡ್ತು. ಹೌದು, 100%. ನನಗಿಲ್ಲ, ನನಗೆ ಬೇಜಾರಾಗೋಯ್ತು. ನಾನೇ ಬೇಡ ಅಂತ ಡಿಸೈಡ್ ಮಾಡೇಬಿಟ್ಟೆ ನಾನು. ಬೇಡ, ಇದರಿಂದ ಆಚೆ ಬರಬೇಕು ಅಂತೇಳಿ ಊರ್ಗೊಟ್ಟು ಹೋಗ್ತಾ ಇದ್ದೆ. ಈ ಸುಮ್ಮನೆ ಈ ಕಾಲುವೆಲ್ಲಿ ಒಬ್ಬಳೇ ಈಜೊಡಿತಾ ಇದ್ದೆ. ಅಷ್ಟು ಇದಾಗ್ಬಿಟ್ಟು ಆಮೇಲೆ ನಾನು ಹೆಂಡ್ತಿ ಇಲ್ಲ ಅಂದಿದ್ರೆ ನಂಗೆ ತುಂಬ ಕಷ್ಟ ಆಗ್ತಾಯಿತ್ತು. ಅವಳು ನನಗೆ ತುಂಬ ಸಪೋರ್ಟ್ ಮಾಡಿದ್ಲು. ಇಲ್ಲ ಬನ್ನಿ, ತಲೆ ಕೆಡ್ಸ್ಕೊಬೇಡಿ. ನೋಡಿ, ಎಷ್ಟೊಂದು 20 ವರ್ಷ ಫೀಲ್ಡಲ್ಲಿ ಇದ್ದೀರಿ ನೀವು. ಹೌದೌದು. 20 ವರ್ಷ ಇದ್ದು ನಿಮ್ಮ ಏರು ಸಮಯ ಇದೆಯಲ್ಲ, ಅಂದ್ರೆ ದ ಪೀಕ್ ಟೈಮ್, ಹೌದು, ಅವಾಗ ವಾಪಸ್ಸು ಇದ್ದಕ್ಕೆ ನಂಗೆ 0 ಮಾಡ್ಕೊಂಡು ಬರಬೇಕು ಅಂದ್ರೆ ಎಷ್ಟು ನೋವಾಗುತ್ತದು? ನೋವಾಗಲ್ಲ ಸರ್, ಅದನ್ನ ಹೇಳ್ಕೊಳಕ್ಕೆ ಆಗಲ್ಲ ನಮಗೆ. ಅದನ್ನ ಹೇಳೋಕ್ಕೆ ಆಗೋದಿಲ್ಲ. ಯಾವ ಥರ ಇದಾಗುತ್ತೆ ಅಂತಂದರೆ, ಎಲ್ಲಿಲ್ವಾ ಊರಿಗೆ ಹೊಟ್ಟೋಗ್ತಾ ಇದ್ದೆ. ನಾನು ಒಬ್ಬನೇ ಇರ್ತಾ ಇದ್ದೆ ಊರಲ್ಲಿ. ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ಸ್ವಲ್ಪ. ಅವಾಗ ನಾನು ಹೆಂಡ್ತಿ, ಇಲ್ಲ ಬನ್ನಿ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಹಂಗೆ ಹಿಂಗೆ ಅಂತೇಳಿ ಅವಳು ನನ್ನ ಮೋಟಿವ್ ಮಾಡಿ, ಅವಳು ಇದರಲ್ಲಿ ಗ್ರೇಟ್. ನನಗೆ ಅವಳಿಂದ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಯಾಕೆಂತ ಹೇಳಿದ್ರೆ, ನಾವು 0 ಸ್ಟಾರ್ಟ್ ಮಾಡಿದವರು. ಒಂದು ಈ ಕಡೆ ಮನೆ ನೋಡಬೇಕಾಗಿತ್ತು, ಒಂದು ಕಡೆ ನನ್ನ ಮಗಳು. ಲವ್ ಮ್ಯಾರೇಜ್ ಮಾತ್ರ ಮಾಡ್ಕೋಬಾರ್ದು ಸರ್. ಯಾಕೆ ಅಂತಂದರೆ, ಅದು ಅವಾಗೇನೋ ಅರ್ಜೆಂಟಲ್ಲಿ ಮಾಡ್ಕೊಂಡ್ಬಿಡ್ತೀವಿ. ಈ ಪ್ರೆಗ್ನೆನ್ಸಿ ಅನ್ನೋ ಟೈಮಲ್ಲಿ ಬಂದಾಗ ತುಂಬ ಕಾಡುತ್ತೆ. ಯಾಕೆ? ನೋಡ್ಕೊಳ್ಳೋರು ಯಾರು ಇರಲ್ಲ. ಒಂದು ಇದಿರುತ್ತಲ್ಲ, ಕಾರ್ಯ ಎಲ್ಲ ಇರುತ್ತಲ್ಲ, ಅವೆಲ್ಲ ನೋಡ್ಕೊಳಕ್ಕಾಗಲ್ಲ. ಯಾರಾದರೂ ಇರಬೇಕು ಅನ್ಸುತ್ತೆ. ಏನಾಯ್ತು ನಿಮ್ಮ ಲೈಫಲ್ಲಿ? ನಮ್ಗೆ ಆಯಿತು, ಆ ಥರನೇ ಆಯಿತು. ನಾನು ತಿರುಪತಿಗೆ ಹೊರಟೋಗಿದ್ದೆ. ನನ್ನ ಹೆಂಡತಿ ಡೆಲಿವರಿ ನೋವು ಬಂದ್ಬಿಡ್ತು. ಯಾರೂ ಇಲ್ಲ, ನಾವು ಇಲ್ಲ. ಆ ಟೈಮ್ಗೆ ಮುಂಚೆನೇ ಆಯ್ತಲ್ವಾ. ಅದಾದಮೇಲೆ ಅವರು ಮನೆ ಓನರ್ ಫೋನ್ ಮಾಡಿ, ಪಾಪ ಮನೆ ಓನರ್ ಕರ್ಕೊಂಡು ನಮ್ಮ ಫ್ರೆಂಡ್ ಶ್ರೀಕಾಂತ್ ಅಂತ ಒಬ್ಬ ಇದ್ರು. ಇವ್ರು ಬೇರೆ ಲಂಡನ್ಲಿದ್ರು ಅವಾಗ. ನಮ್ಮ ಮುಂದಾಜಿಗೆ ಫೋನ್ ಮಾಡೋಣ, ನಾನು ಲಂಡನ್ಲಿದ್ರು ಅವಾಗ. ಅವ್ರಿಗೆ ಫೋನ್ ಮಾಡಿ, ಅವರು ಅನುಗ್ರಹ ವಿಠಲ ಅಂತ ಅವ್ರು ಕರ್ಕೊಂಡೋಗಿ, ಅವರು ನಮ್ಮ ಊರವರು ಯಾರಾದರೂ ಅತ್ತೆ ಅವ್ರು ಯಾರೊಬ್ಬರು ನಮ್ಮ ಅಕ್ಕ ಬರೋವರೆಗೂ ವೆಯ್ಟ್ ಮಾಡಿ ತುಂಬ ಕಷ್ಟ ಆಗೋಯ್ತು. ಅವಾಗ ಅನಿಸುತ್ತೆ, ಇಲ್ಲಪ್ಪ ಬೇಡಪ್ಪ, ಬೇಜಾರಾಗೋಯ್ತದೆ ಅವಾಗ. ಯಾಕಂದರೆ ಏನೋ ಲವ್ ಮಾಡಿಬಿಡ್ತೀವಿ ನಾವು, ಬಟ್ ಆ ಟೈಮ್ ಇದೆ ಅಲ್ವಾ, ಇದರಲ್ಲಿ ಪ್ರೆಗ್ನೆನ್ಸಿ ಅದಾದ್ಮೇಲೆ ನೋಡ್ಕೊಳ್ಳೋದಿದೆ ಅಲ್ವಾ, ಬಾಣಂತನ ಅವೆಲ್ಲ ತುಂಬ ಕಷ್ಟ ಆಗುತ್ತೆ. ನಾನು ಹೆಂಡತಿ ಗ್ರೇಟ್ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು 6 ತಿಂಗಳು ನಮ್ಮ ಅಕ್ಕ ಮನೇಲಿ ಇದ್ಲು. ಆಮೇಲೆ ಬಂದು ಅವಳೇ ಒಬ್ಳೇ ನೋಡ್ಕೊಂಡು ಕೆಲಸನೂ ಮಾಡ್ತಾ ಇದ್ಲು. ಜಾಬ್ ಬಿಟ್ಟಿಲ್ಲ. ಜಾಬ್ ಬಿಡ್ತಾರೆ ಇಲ್ಲ ಅವಳು. ಬೇಡ ಇಲ್ಲ ನಾನು ಜಾಬ್ ಮಾಡೇ ಮಾಡ್ತೀನಿ ಅಂತೇಳಿ ಅವಾಗ ನಾನು ನೋಡ್ಕೊತಾ ಇದ್ದೆ. ನಮ್ಮ ಅಕ್ಕನ ಮಗಳು ಯಾರೋ, ನಮ್ಮ ಅತ್ತೆ ಮಗಳು ಯಾರೋ ಬರ್ತಾ ಇದ್ರು ಮನೆಗೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಬೆಳೆಯೋವರೆಗೂ ಏನು ಮಾಡೋಕ್ಕಾಗಲ್ಲ ಸರ್, ತುಂಬ ಕಷ್ಟ ಆಗುತ್ತೆ ಅವಾಗ. ನಿಮ್ಮ ಸಂಬಂಧಿಕರು ಬರಲೇ ಇಲ್ಲ ವಾಪಸ್ಸು? ಇಲ್ಲ, ಬರಲಿಲ್ಲ, ಯಾರು ಬರಲಿಲ್ಲ. ಅವ್ರ ಸಂಬಂಧಿಕರು ಯಾರು ಬರಲಿಲ್ಲ. ಪ್ರೇಮ ವಿವಾಹ ಆದಾಗ ಏನಾಗುತ್ತೆ, 1 ವರ್ಷ 2 ವರ್ಷ ಥರದ್ದೊಂದು ವಿರಸ, ಕೋಪಕ್ಕೆ ಸಿಟ್ಟಿರುತ್ತೆ. ಮಕ್ಕಳಾದ್ಮೇಲೆ ವಾಪಸ್ ಬರ್ತಾರಲ್ಲ? ಬರಲಿಲ್ಲ, ಯಾರು ಬರಲಿಲ್ಲ. ಅವ್ರು ಯಾರು ಬರಲೇ ಇಲ್ಲ. ಈಗಲೂ ಬರಲಿಲ್ಲ. ಸೊ ನನ್ನ ಹೆಂಡತಿಗೆ ಅದೇ, ಅವಳೇ ಧೈರ್ಯವಾಗಿದ್ದಾಳೆ. ಸೊ ದಟ್ ನಾನು ಅದಕ್ಕೆಲ್ಲ ಏನು ಇದಿಲ್ಲ. ಯಾಕಂತೆ
ಎಂತಕ್ಕೆ ಗೊತ್ತಿಲ್ಲ, ಅವ್ರದ್ದೇನೋ ಇರುತ್ತೆ. ಸೊ ಅದು ಸರಿನೇ ಹೋಗಲಿಲ್ಲ, ಕುಟುಂಬ ಸೇರಲಿಲ್ಲ. ಸೇರಲೇ ಇಲ್ಲ. ತುಂಬಾ ಬೇಜಾರಾಗುತ್ತೆ ಅವಾಗ. ಆ ಟೈಮಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಯಪ್ಪ ದೇವ್ರೆ, ಇರಬೇಕು, ರಿಲೇಷನ್ಸ್ ಇರಬೇಕು, ಅವರಮ್ಮನೋ ನಮ್ಮಮ್ಮನೋ ಯಾರೋ ಇರಬೇಕು. ಯಾಕಂದರೆ ಅಮ್ಮನ ಪ್ರೀತಿನೇ ಬೇರೆ ಸರ್. ಅದು ಪ್ರೀತಿ ಯಾರು ಕೊಡೋಕ್ಕಾಗಲ್ಲ. ಈಗ ಆ ಹುಡುಗಿ ತಾಯಿಯವ್ರ ತಾಯಿ ಅಥವಾ ನಮ್ಮ ತಾಯಿ ಇದ್ದಿದ್ರೆ ಎಷ್ಟು ಇದಾಗಿ ಹೆಲ್ಪ್ ಆಗ್ತಿತ್ತವ ಆ ಟೈಮಲ್ಲಿ. ಸೊ ಆವಾಗ ನಾವು ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲೊಂದು 4 ತಿಂಗಳು 3 ತಿಂಗಳು ಇದು ಮಾಡಿ ಆಮೇಲೆ ಮತ್ತೆ ಬಂದು ಅವಳೊಬ್ಬಳೇ ಎಲ್ಲ ಚಿಕ್ಕ ಇದು ಕೆಲಸನೂ ಬಿಟ್ಟಿಲ್ಲ. ಈ ಕಡೆ ಮಗು ಹೇಳ್ತಾ ಇರುತ್ತೆ, ಇಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಆಮೇಲೆ ನಾನು ಬರ್ತೀನಿ ಎತ್ಕೊಂಡು ಹೋಗ್ತೀನಿ, ಆಮೇಲೆ ಒಂದು ಕಂಪ್ನಿಗೆ ಹೋಗ್ತಾಳೆ, ನೈಟಲ್ಲಿ ಕೆಲಸ ಇರ್ತಾಯಿತ್ತು. ತುಂಬಾ ಕಷ್ಟಪಟ್ಟಿದ್ದಿಲ್ಲ ಅವಳು ಮಾತ್ರ. ತುಂಬಾ ಬೇಜಾರಾಗುತ್ತೆ. ಮದುವೆ ಆದ್ಮೇಲೆ ಹೋದ್ರ ಅವ್ರ ಮನೆ ಹತ್ರ ಹೋದ್ರಾ? ಇಲ್ಲ, ನಾವು ಯಾರೂ ಹೋಗಿಲ್ಲ. ಫೋನು ಇಲ್ಲ ಏನೂ ಇಲ್ಲ. ಹೋಗ್ತಾಯಿಲ್ಲ ಇವ್ರು, ಏನಾದರೂ ಹೆಚ್ಚು ಕಮ್ಮಿ ಅಂದರೆ ಅವ್ರ ಪಕ್ಕ ಇದಕ್ಕೆ ಹೋಗ್ತಾರೆ. ಬಟ್ ನಾನು ಹೋಗೋದಿಲ್ಲ, ಅವರೇ ಹೋಗ್ತಾರೆ. ಅವ್ರ ಮನೆಗೆ ಹೋಗ್ತಾರೆ? ಅವ್ರ ಮನೆಗೆ ಹೋಗಲ್ಲ, ಅವ್ರ ರಿಲೇಟಿವ್ ಮನೆಗೆಲ್ಲ ಫಂಕ್ಷನ್ ಅಟೆಂಡ್ ಮಾಡ್ತಾರೆ ಅವರು. ಅವ್ರ ತಾಯಿ ಇದ್ದಾರಾ? ಇದ್ದಾರೆ. ತಾಯಿ ಮಗಳು ಮಾತಾಡಲ್ಲ? ಅಷ್ಟಲ್ಲ. ಇವರು ಸಿಸ್ಟರ್ಸ್ ಇದ್ದಾರಾ? ಇದ್ದಾರೆ, ಅವ್ರ ಸಿಸ್ಟರ್ಸ್ ಇದ್ದಾರೆ. ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಅವರೆಲ್ಲ. ಅದು ಲವ್ ಮ್ಯಾರೇಜ್ ಅನ್ಸುತ್ತೆ, ಗೊತ್ತಿಲ್ಲ. ಅದ್ರ ಕಡೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನಮ್ಮದೇ ಇಲ್ಲೇ ಈ ಥರ ಹೋಗ್ತಾಯಿತ್ತಲ್ಲ ಲೈಫು, ಎಲ್ಲೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಆಮೇಲೆ ನನ್ನ ಹೆಂಡತಿ ಬಂದು ತುಂಬಾ ಸ್ಟ್ರಗಲ್ ಮಾಡ್ಬಿಟ್ಲು ಈ ಕೆಲಸದಲ್ಲಿ. ಮಗು ನೋಡ್ಕೊಳ್ಳೋದು, ಒಬ್ಬಳೇ ಹ್ಯಾಂಡ್ಲ್ ಮಾಡೋದು ತುಂಬಾ ಕಷ್ಟ ಆಗೋಯ್ತು. ಆವಾಗ ನಾನು ಶೂಟಿಂಗ್ ಹೋಗ್ತಾಯಿದ್ದೆ ಜಾಸ್ತಿ. ಅಲ್ಲಿಂದ ಬಿಟ್ಟು ಬರೋಕ್ಕಾಗಲ್ಲ. ಒಂದ್ಸಲಿ ಶೂಟಿಂಗ್ ಬಂದ್ಮೇಲೆ ಬರೋಕ್ಕೂ ಆಗಲ್ಲ. ಅಲ್ಲಿ ನಾವೇನು ದೊಡ್ಡ ಆರ್ಟಿಸ್ಟ್ ಆಗಿದ್ರೆ ಕಳಿಸ್ತಾರೆ 1 ಅವರ್ 2 ಅವರಲ್ಲಿ. ಬಟ್ ಆ ಥರ ಇಲ್ಲ, ಹೋದ್ಮೇಲೆ ಇರಲೇಬೇಕಲ್ಲಿ ನಾವು. ಆ ಥರ ನನ್ನ ಜಾಬ್ ಯಾವಾಗಲೂ ಖಾಲಿ. ATK ಆಲ್ ಟೈಮ್ ಖಾಲಿ, ಕಲ್ಕತ್ತಾ ವಾಲಿ. ಬರೀ ಕನ್ವೀನಿಯನ್ಸ್ ಅಲ್ಲೇ ಮಾಡ್ಬಿಟ್ಟಿದ್ದೀವಿ ಆಕ್ಟಿಂಗ್ ನಾವು. ಪೇಮೆಂಟ್ ಯಾರು ಕೊಡಲ್ಲ. ಆಫ್ಟರ್ ಮ್ಯಾರೇಜ್ ಆಲ್ಸೋ? ಹೌದು, ಬರೀ ಕನ್ವೀನಿಯನ್ಸ್ ಅಲ್ಲೇ. ಆ ಥರ ಇದೆ ಸಿನಿಮಾದಲ್ಲಿ, ಭಯಂಕರ ಇದೆ. ಅದಾದ್ಮೇಲೆ ಫ್ರಸ್ಟ್ರೇಷನ್ಸ್ ಎಲ್ಲ ಆಗಿ, ಅದಾದ್ಮೇಲೆ ನಾವಿಬ್ರು ಕುತ್ಕೊಂಡು ಇಲ್ಲ ಏನಾದರೂ ಮಾಡಲೇಬೇಕು ಅಂತೇಳಿ ಒಂದು ಟ್ರಾವೆಲ್ಸ್ ಓಪನ್ ಮಾಡಿ ಅದು ಈ ಇದರಲ್ಲಿ ಕೊರೋನಾದಲ್ಲಿ ಇದಾಗಿ ನಿಂತೋಯ್ತು. ಅವಾಗ ಏನು ಮಾಡಿದ್ವಿ ನಾವು ಅಂತ ಹೇಳಿದ್ರೆ, ನಂಗೆ ಜಗ್ಗೇಶ್ ಅವ್ರು ಒಂದು ಮಾತು ಹೇಳಿದರು ಬಾಲಾಜಿ ಸ್ಟುಡಿಯೋದಲ್ಲಿ. ಅವಾಗ ಏನು ಮಾಡ್ತೇನೆ, ನಾನು ಡಬ್ಬಿಂಗ್ ಹೋಗ್ತಾ ಇದ್ದೆ. ಈ ಇಂಜಿನಿಯರ್ಸ್ಗಳು ಕರೀತಾ ಇದ್ರು, ಯಾವ್ದಾರ ಡಬ್ಬಿಂಗ್ ಇದ್ರೆ ಬೇರೆ ವಾಯ್ಸ್ಗಳು ಕೊಡೋಕ್ಕೆ, ಸಣ್ಣ ಪುಟ್ಟದು ರೌಡಿಗಳದು ಅದು ಇದು ಕರಿಯೋರು. ಅವಾಗ ಕನ್ವಿನ್ಸ್ ಎಲ್ಲ ಕೊಟ್ಟು ಕಳ್ಸೋರು. ಅವಾಗ ಅಲ್ಲಿ ಡಬ್ಬಿಂಗ್ ಮಾಡಕ್ಕೆ ಬರೋರು. ಅವಾಗ ಏನಾರು ಮಾಡ್ಕೊಂಡಿದ್ದೇನೋ ಅನ್ನೋರು ಜಗ್ಗೇಶ್ ಅಣ್ಣ. ಇಲ್ಲಣ್ಣ ಏನಾರು ಪ್ರಾಪರ್ಟಿ ಮೇಲೆ ಹಾಕು ಅಂತ ಹೇಳೋರು. ಅವಾಗ ನಾನೇನು ಮಾಡ್ತಾಯಿದ್ವಿ, ನಾನು ಹೆಂಡತಿ ದುಡ್ದಿದ್ದೆ ಸ್ವಲ್ಪ ಅಲ್ಲಲ್ಲಿ ಸೈಟ್ ಮಾಡಿದ್ವಿ. ಒಂದು 7-8 ಸೈಟ್ ಮಾಡಿದೆ. ಸೊ ಅದೇ ಇವತ್ತು ಇಲ್ಲ ಸರ್, ಒಂದು ಸೈಟ್ ನನ್ನ ಪ್ರಕಾರ ಒಂದು ದಿನಕ್ಕೆ ಒಂದು 50ರಿಂದ 100 ರೂಪಾಯಿ ದುಡಿಯುತ್ತೆ. ಖಂಡಿತ ದುಡಿಯುತ್ತೆ. ಏನ 50 ರೂಪಾಯಿ ದುಡಿಯುತ್ತೆ ಒಂದು ಸೈಟ್. ನೀವು ತೆಗೆದು ಇವತ್ತು ಹಾಕಿದ್ರೆ ಹೆಂಗೆ 50 ರೂಪೀಸ್ ನೀವು ಕ್ಯಾಲ್ಕುಲೇಟ್ ಮಾಡಿ. ಇವಾಗ ನಾನು ಅವತ್ತೇನು ಮಾಡಿದೆ, ಒಂದು 10 ಲಕ್ಷಕ್ಕೆ ಒಂದು ಸೈಟ್ ತೆಗಿಕ್ಕಿದ್ದೆ. ಒಂದು 10 ಇಯರ್ಸ್ ಆಯಿತು. ಇವತ್ತು ಅದು ಒಂದು 50 ಲಕ್ಷ ಹೋಗುತ್ತೆ. ಸೊ ದಿನಕ್ಕೆ 55 ರೂಪಾಯಿ ಹೋಗ್ತಾ ಇರುತ್ತೆ. 50-100 ರೂಪಾಯಿ ಹೋಗ್ತಾ ಇರುತ್ತೆ ಅದು. ಆ ಥರ ಖಂಡಿತ ಹೋಗುತ್ತೆ. ಇವಾಗ 7 ಸೈಟು 8 ಸೈಟು ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನಿಮಗೆ ಲೆಕ್ಕ ಹಾಕೊಳ್ಳಿ. ಅದೇ ಹೋಗ್ತಾ ಇರುತ್ತೆ. ವೆರಿ. ಸೊ ಅಲ್ಲಿ ಸೇಫ್ ಆದ್ವಿ ಸ್ವಲ್ಪ. ನೀವು ನಿಮ್ಮ ಪತ್ನಿ 1 ರೂಪಾಯಿನೂ ವ್ಯರ್ಥ ಮಾಡೋಕ್ಕೆ ಇಲ್ಲ, ಖಂಡಿತ ಇಲ್ಲ ಸರ್. ಹೋದ್ರೆ ಎಲ್ಲಾದ್ರೂ ಫಾರಿನ್ಗೆ ಹೋಗ್ತೀವಿ ಅಷ್ಟೇ. ದುಬೈಗೆ ಹೋಗ್ತೀವಿ, ಹೋದ್ರೆ ಈ ಕಡೆ ಬ್ಯಾಂಕಾಕ್ ಹೋಗ್ತೀವಿ, ಶ್ರೀಲಂಕಾ ಹೋಗಿದ್ದೀವಿ, ಸಿಂಗಾಪುರ್ ಹೋಗ್ತೀವಿ. ಸೊ ಇಯರ್ಲಿ ಒನ್ಸ್ ನನ್ನ ಮಗಳು ಬರ್ಡೇಗೆ ಹೋಗ್ತೀವಿ. ಆಮೇಲೆ ಫ್ರಸ್ಟ್ರೇಷನ್ ಅವ್ರು ಬಂದು ಬಿಸ್ನೆಸ್ ಮನ್ ಆಗ್ಬಿಟ್ರು. ಖಂಡಿತ ಇವಾಗೂ ಒಂದೊಂದು ಫೋನ್ ಬರ್ತವೆ. ಆದ್ರೂ ಅಶೋಕ್ ಸರ್ ಅಂತ ಒಬ್ರು ಇದಾರೆ, ಬಾರೋ ಇಲ್ಲ ಸರ್ ಅಂತ ಇದು ಹೇಳ್ಬಿಡ್ತೀನಿ, ಡೈರೆಕ್ಟ್ ಆಗಿ ಹೇಳ್ತೀನಿ, ಇಲ್ಲ ಸರ್ ನಂಗೆ ಇಷ್ಟ ಇಲ್ಲ, ಬರಲ್ಲ. ಆಗಲ್ಲ. ಅದು ಹೆಂಗಾಗತ್ತೆ ಅಂದ್ರೆ ನಮಗೆ ಬೇಜಾರಾಗ್ಬಿಡುತ್ತೆ. ಯಾಕೆ ಸರ್? ಯಾಕೆ ಅಂತಂದ್ರೆ ಇವಾಗ ಒಂದು ಫೋನ್ ಶಾಟ್ ಇರುತ್ತೆ, ಕ್ಲೋಸಪ್ ಇರುತ್ತೆ, ಅದೇನೋ ಒಂಥರ ಫೀಲಿಂಗು ನಮಗೆ ಇದಾಗತ್ತೆ. ಅಥವಾ ಬೇರೆ ಯಾರು ನಿಂಗೆ ಇದೆಲ್ಲ ಆಗಿದೆ ಬರ್ಬೇಡ ಅಂತ ನಿಮ್ಗೆ ಇಲ್ಲ ಯಾರು ಹೇಳಿಲ್ಲ, ಇದುವರೆಗೂ ಯಾರು ಹೇಳಿಲ್ವ. ನಂಗೆ ಮುನಿ ಜನಪದವರು ನೀನು ಎಲ್ಲೋ ಹೊಟ್ಟೋಗ್ತೀಯ ಫ್ರಸ್ಟ್ರೇಷನಲ್ಲಿ ಅಂದ್ಬಿಟ್ಟು ಕರೆದು ಆಕ್ಟ್ ಮಾಡಿಸೋರು, ಬಾ ನೀನು ಅಂತ. ಸೊ ಸಾರ್ಗಂತೂ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಗ್ರೇಟ್ ಸರ್ ನೀವು. ಬಟ್ ಈ ಬಿಸ್ನೆಸ್ ಎಲ್ಲ ಮೊದಲಿಂದ ಗೊತ್ತಿಲ್ಲ ನಿಮಗೆ? ಇಲ್ಲ, ಯಾವುದು ಗೊತ್ತಿರಲಿಲ್ಲ. ಎಲ್ಲ ಆಕ್ಟರ್ ಆಗಿ ಅವಕಾಶಗಳು ಬಿಟ್ಟು ಮೇಲೆ ಮಾಡ್ತಿರೋದು ನೀವು? ಹೌದು, ಖಂಡಿತ. ನೀನು ಉದ್ದ ಭಾಷಣ ಹೇಳಕ್ಕೆ ನಂಗೆ ಟೈಮ್ ಇಲ್ಲ. ನೀನು ಇನ್ನೂ ಯಾವುದೋ ಕಾಲದಲ್ಲಿ ಇದೆಯಾ. ಈಗ ಏನಿದ್ರು ಪಟ ಅಂತ ಕೆಲಸ ಮುಗಿಬೇಕು. ಈಗ ನಡೀತಾ ಇದೆ ಲೈಫ್? ಖಂಡಿತ ಸರ್, ಆರಾಮಾಗಿದ್ದೀನಿ. ಟಿಂಗಿಂತನೂ ಖುಷಿಯಾಗಿದ್ದೀನಿ. ಅವಾಗಲೂ ಖುಷಿಯಾಗೇ ಇದ್ದೆ. ಬಟ್ ಸ್ವಲ್ಪ ದಿವಸ ಬೇಜಾರಾಯ್ತು. ಅದಾದ್ಮೇಲೆ ಮತ್ತೆ ನನ್ನ ಕೆಲಸಗಳಿದೆ, ಏನು ತೊಂದರೆ ಇಲ್ಲ, ಬ್ಯುಸಿ ಇದ್ದೀನಿ ಅಷ್ಟೇ. ಒಬ್ಳೆ ಮಗಳು? ಖಂಡಿತ ಒಬ್ಳೆ ಮಗಳು. ಅವಳು ಇವಾಗ ಅಂಡರ್ 14 ಆಡ್ತಾ ಇದ್ದಾಳೆ JPC ಅಗ್ರು ಇದರಲ್ಲಿ ಕ್ಲಬ್ಬಲ್ಲಿ. ಸೊ ನೋಡೋಣ ಮುಂದೆ. ತಾಯಿ ಇಲ್ಲ, ಅವಾಗಲೇ ತಿರ್ಕೊಂಬಿಟ್ರು. ನಾನು SLC ಓದಬೇಕಾದ್ರೆ ತಿರ್ಕೊಂಬಿಟ್ರು ತಂದೆ. ಮತ್ತೆ ಇದ್ದಾಗಲೇ? ಇಲ್ಲ, ಇಲ್ಲಿಗೆ ನಾನು ಬಂದಮೇಲೆ ಕಾಲೇಜಿಗೆ ಬಂದು ಇಲ್ಲಿ ಎಂಟ್ರಿ ಆದಾಗ ಕಾಲೇಜಿಗೆ ಬಂದಾಗ. ಹೌದು, ಅವಾಗಲೇ. ಸೊ ಅವಾಗಲೇ ತಿರ್ಕೊಂಬಿಟ್ರು. ತಂದೆಯವರು ಅಷ್ಟೇ. ಸ್ವಲ್ಪ ಅವರು ಅವಾಗ ಕಾಣೆ ಆದವ್ರು ಇನ್ನೂ ಸಿಗಲಿಲ್ಲ ನಮಗೆ. ಯಾವ ಕಾಣೆ? ಒಂದು 10 ಇಯರ್ಸ್ ಬ್ಯಾಕ್
ನಾವೆಲ್ಲ ಕಡೆ ಟ್ರೈ ಮಾಡಿದ್ವಿ. ಅದಂತೂ ತುಂಬಾ ನೋವು ನಮಗೆ. ಅವ್ರು ಸ್ವಲ್ಪ ಮೆಂಟಲಿ ಇದಾಗ್ಬಿಟ್ಟಿದ್ರು. ಕಡೆಗೆಲ್ಲ ಸ್ಟೇಷನ್ ಎಲ್ಲ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಇಲ್ಲಿ ಊರಲ್ಲಿದ್ದಾಗ ಮಿಸ್ ಆದ್ರೆ? ಊರಲ್ಲಿದ್ದಾಗ ಮಿಸ್ ಆದರು. ಸೊ ಅಂದ್ರೆ ನಿಮ್ಮ ತಾಯಿ ನಿಮ್ಮ ತಂದೆಯವರು ಮಿಸ್ ಆದ್ಮೇಲೆ ಇಲ್ಲಿಗೆ ಬಂದಾರೆ? ಇಲ್ಲ, ನಮ್ಮ ತಂದೆ ಊರಲ್ಲೇ ಇದ್ರು ಅವಾಗ. ನಮ್ಮ ತಾಯಿ ನಮ್ಮನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ರು ಇಲ್ಲಿರಲಿ ಮಗಳಿಗೋಸ್ಕರ ಅಂತ. ನಮ್ಮ ಅಕ್ಕನ ಕರ್ಕೊಂಡು ಅಲ್ಲಿ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಸೇರ್ಸಕ್ಕೆ ಅಂತ ಬಂದ್ಬಿಟ್ಟಿದ್ದೆ ಅವಾಗ. ಹಿರನಪಳ್ಳಿ ಅಂತ ಒಂದು ಹಳ್ಳಿ ಇತ್ತು ಅವಾಗ. ಸೊ ನಿಮ್ಮ ತಾಯಿ ನಿಮ್ಮ ಯಶಸ್ಸು ನೋಡಲೇ ಇಲ್ಲ? ಖಂಡಿತ ಇಲ್ಲ ಸರ್. ಹೇಳಿಲ್ವಾ ಅವತ್ತು ನಮ್ಗೆ ಇರೋಕ್ಕೆ ಮನೆ ಇರಲಿಲ್ಲ ಸರ್. ಇವತ್ತು ಒಂದು 6 ಮನೆ ಇದೆ ನನ್ನ ಹತ್ರ. ಅಮ್ಮ ಇಲ್ಲ. ನೋಡಿ ಟೈಮ್ ಹೆಂಗಿರುತ್ತೆ ನೋಡಿ. ಏನು ಮಾಡೋಕ್ಕಾಗಲ್ಲ, ವಿಧಿ ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ. ಒಂದೊಂದ್ಸಲ. ನಿಮ್ಮ ಅಣ್ಣ ಹೆಂಗಿದ್ದಾರೆ? ನಮ್ಮ ಅಣ್ಣ ಅಲ್ಲಿ ಫ್ಯಾಕ್ಟ್ರಿ ಇದೆ ಅವ್ರದ್ದು, ಲೇತ್ ಫ್ಯಾಕ್ಟ್ರಿ ಅಂತ ಇದೆ ಅಲ್ಲಿ. ಫ್ಯಾಕ್ಟ್ರಿ ಟರ್ನಿಂಗ್ ಲೇತ್ ಎಲ್ಲ? ಎಸ್ ಅವರು ವೆಲ್ ಸೆಟ್ಲ್. ಏನು ಸೆಟಲ್? ನಮ್ಮ ಅಕ್ಕವ್ರದ್ದು ಸೆಟ್ಲ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ. ನಮ್ಮ ಬಾಬಾ ಇಲ್ಲ. ಸೊ ನಮ್ಮ ಅಕ್ಕನ ಮಕ್ಳು ಇಬ್ಬರು ಇದ್ದಾರೆ. ಅವರು ಇಲ್ಲ. ಅವರು ಸ್ವಲ್ಪ ಇದಾಗಿ ಇದು ಮಾಡೋದು ಹಾರ್ಟ್ ಅಟ್ಯಾಕ್ ಏನೋ ಆಗಿತ್ತು. ಅವರು ತೀರ್ಕೊಬಿಟ್ರು. ಇಲ್ಲ ಅವ್ರ ಸ್ವಂತ ಮನೆ ಎಲ್ಲ ಇದೆ, ಏನು ಸೆಟಲ್. ಮಗಳು ಸಾಫ್ಟ್ವೇರ್ ಇದ್ದಾಳೆ, ಏನು ತೊಂದರೆ ಇಲ್ಲ. ಅದೊಂದಿಂದ ನೋಡಿ ಎಲ್ಲಿ ಗರಿ ಶೆಡ್ಡಿಂದ ಬಂದು ಹುಡುಗರು ನೋಡಿ ಯಾವುದು ಏನಂತಾರೆ ಗಾಡ್ ಫಾದರ್ಸ್ ಇಲ್ಲ. ಹೌದೌದು, ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಎಲ್ಲ ನಿಮ್ಮ ಪ್ರತಿಭೆ, ಶ್ರಮ, ದುಡಿಮೆಗಿಂತ ಸರ್ಚಿಂಗು, ಬರೀ ಸರ್ಚ್ ಮಾಡೋದು. ಇವಾಗ ಇಲ್ಲಿ ಹೋದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಅವಾಗೆಲ್ಲ ನಿರ್ದೇಶಕರನ್ನೆಲ್ಲ ಮಾತಾಡ್ಸೋಕ್ಕಾಗ್ತಿರಲಿಲ್ಲ ಸರ್. ಯಾವುದೇ ನಿರ್ದೇಶಕರನ್ನ ಯಾರೋ ಒಬ್ಬ ಹೊಸ ಕಲಾವಿದ ಮಾತಾಡ್ಸೋವಾಗಿರಲಿಲ್ಲ. ನೋ ಆಕ್ಸೆಸ್. ನೋ, ಬರೀ ಇವ್ರು ಮಾತ್ರ, ಯಾರು ಅಸಿಸ್ಟೆಂಟ್ ಡೈರೆಕ್ಟ್ರು, ಪ್ರೊಡಕ್ಷನ್ ಮ್ಯಾನೇಜರ್ ಅಷ್ಟೇ ನಮ್ಮನ್ನ ಏನಪ್ಪ ಫೋಟೋ ಕೊಡು, ಅಲ್ಲಿ ಕೊಟ್ಟೋಗು ಅನ್ನೋರು ಅಷ್ಟೇ, ಮುಗೀತು. ಡೈರೆಕ್ಟರ್ ಇಲ್ಲೂ ಇಲ್ಲ, ಚಾನ್ಸೇ ಇಲ್ಲ. ಡೈರೆಕ್ಟ್ರ್ ಅವಾಗೆಲ್ಲ ಮಾತಾಡ್ಸೇ ಆಗ್ತಿರಲಿಲ್ಲ ಸರ್. ಇವಾಗಾದ್ರೆ ಅಟ್ಲೀಸ್ಟ್ ಮಾತಾಡ್ಸ್ಬೋದು, ಅವಾಗ ಮಾತಾಡ್ಸೋಕ್ಕೂ ಆಗ್ತಿರಲಿಲ್ಲ ನಿಮಗೆ. ಅಷ್ಟು ಇದಿತ್ತು. ಎಲ್ಲ ಡೈರೆಕ್ಟ್ ಕಾನಿಸ್ಕ ಹೋಟ್ಲಿಗೆ ಬರೋರು. ಮತ್ತು ನಮಗೆಲ್ಲ ಗಾಂಧಿನಗರದಲ್ಲೇ ಓಡಾಡೋ ನಾವು. ಎಲ್ಲ ಜುಟ್ಟು ಬಿಟ್ಕೊಂಡು ಅಲ್ಲೇ ಓಡಾಡ್ತಾ ಇದ್ವಿ ನಾವು. ಚಾನ್ಸ್ ಕೊಡ್ತಾರೆ, ಯಾರಾದರೂ ಕರೀತಾರೆ, ಯಾರೂ ಕರೀತಾ ಇರಲಿಲ್ಲ ಅವಾಗ. ಟೀ ಕುಡಿಯೋದೆ, ಸಂತೋಷ್ ಹೋಟ್ಲಲ್ಲಿ ಟೀ ಕುಡಿಯೋದು, ಬೆಳಗಿನ ಸಾಯಂಕಾಲದವರೆಗೂ 3 ಟೀ ಕುಡಿಯೋದು, ಊಟ ಎಲ್ಲ ಏನಿಲ್ಲ. ಅದಾದಮೇಲೆ ನಮಗೆ ವಜ್ರೇಶ್ವರಿ ಕಂಬೈನ್ಸಲ್ಲಿ ನಮ್ಮ ಸ್ವಾಮಿ ಸರ್ ಪರಿಚಯ ಆದರು. ಗೊತ್ತಿರ್ಬೇಕು ನಿಮಗೆ ಸ್ವಾಮಿ ಸರ್. ಅವಾಗ ನಾವು ಊಟಕ್ಕೆ ಅಲ್ಲಿ ಹೋಗ್ತಾ ಇದ್ವಿ ಮಧ್ಯಾಹ್ನ ಟೈಮ್ ವಜ್ರೇಶ್ವರಿ ಕಂಬೈನ್ಸ್ಗೆ. ಸೊ ಅಣ್ಣವ್ರ ಮನೆ ಊಟ ಮಾಡ್ದಂಗೆ ಖುಷಿ ಆಗೋದು ನಮಗೆ ಅವಾಗ. ಅಲ್ಲಿ ಮಾಡಿದ್ವಿ, ಮನೆಯಿಂದ ಊಟ ಬರೋದಲ್ವ ಅಲ್ಲಿಗೆ. ಮಧ್ಯಾಹ್ನ ಟೈಮ್ ಎಲ್ಲ ಊಟ ಆದಮೇಲೆ ಹೋಗಿ ಊಟ ಮಾಡ್ತಾ ಇದ್ವಿ ನಾವು ವಜ್ರೇಶ್ವರಿ ಕಂಬೈನ್ಸಲ್ಲಿ. ಸರ್ ಅಲ್ಲಿ ಇರೋ ಆಫೀಸಲ್ಲೆಲ್ಲ ನಮ್ಮ ಫೋಟೋಗಳು ಇರ್ತಿದ್ವಿ ಸರ್, ನಮ್ಮ ಹುಡುಗರದ್ದು. ವಜ್ರೇಶ್ವರಿ ಕಂಬೈನ್ಸು, ಆ ಕಡೆ ಪಕ್ಕದಲ್ಲಿ ಪರ್ವ ನಮ್ಮ ಶ್ರೀನಿವಾಸ್ ಸರ್, ಶಿಲ್ಪಾ ಶ್ರೀನಿವಾಸ್ ಸರು. ಅಯ್ಯೋ, ಅದಾದ್ಮೇಲೆ ಯೋಗೀಶರು, ದ್ವಾರಕೀಶ್ ಇಲ್ಲ ಯೋಗಿ ದ್ವಾರಕೀಶ್ ಅವ್ರದ್ದು ಆಫೀಸು. ಅದಾದ್ಮೇಲೆ ಸಂದೇಶ್ ಕಂಬೈನ್ಸ್, ಆಮೇಲೆ ಬಿಂದಾಸ್ ಪ್ರೊಡ್ಯೂಸರ್ ಚಂದ್ರಶೇಖರ್. ಅದಾದ್ಮೇಲೆ ಕೊಠಾರಿ ಮೂವೀಸು. ನಿಮ್ಗೆ ಗೊತ್ತಿರೋ ಡಿಸ್ಟ್ರಿಬ್ಯೂಟರ್ಗೆ ಆಫೀಸ್ಗೆಲ್ಲ ಫೋಟೋ ಕೊಟ್ಬಿಟ್ಟಿದ್ದೀವಿ. ಆ ಭಾಷಾ ಎಲ್ಲರಿಗೂ ಫೋಟೋ ಕೊಡ್ತಾ ಇದ್ವಿ. ಯಾರೋ ನೀವೆಲ್ಲ ಇಲ್ಲಿಂದ ಬರ್ತೀರಲ್ಲಿ, ಇಲ್ಲಿ ಯಾಕೆ ಕೊಡ್ತೀರಾ, ಇಲ್ಲೋಗ್ರ ಅನ್ನೋರು ಅವರೇ ನಮಗೆ. ಸೊ ಫೋಟೋ ಕೊಡೋದೇ ಒಂದು ಕೆಲಸ ನಮಗೆ ಇತ್ತಲ್ಲ. ಹಿಂಗೆ ಇಟ್ಕೊಂಡು ಹೋಗೋದು ಫೋಟೋ. ಒಂದು 10 ಫೋಟೋ ಹಾಕಿ ಅವತ್ತು 10 ಫೋಟೋ ಖಾಲಿ ಆದರೆ ಓಕೆ, ಮುಗೀತು, ಇವತ್ತು ಸಕ್ಸಸ್. 10 ಫೋಟೋ ಕೊಟ್ಟಿದ್ದೀವಿ ಅನ್ನೋದೇ ನಮ್ಗೆ ಇದು ಒಂದು ಟಾರ್ಗೆಟ್. ಅವತ್ತು 10 ಆಫೀಸ್ಗೆ ಎಸ್ಪೆಷಲಿ ಅವಾಗ ನಾನೇನು ಮಾಡಿದೆ, ಸೆಂಟ್ರಲ್ಲಿ BN ಗಂಗಾಧರ್ ಗೊತ್ತಿರ್ಬೇಕು ನಿಮ್ಗೆ. ಇವರು ಅಂಜದ್ ಗಂಡು ಅದು ಈ ಕಡೆ ಆಫೀಸ್ ಇದೆಯಲ್ಲ ಅವ್ರದ್ದು. ಹೌದು. ನಾನು ಅನು ನಾಗೇಂದ್ರ ಮೇಡಮ್ ಅವರು ಇದ್ರಲ್ವಾ, ಇವರಲ್ಲಿ ಶೂಟಿಂಗ್ ಬಂದಿದ್ರು. ಇವ್ರನ್ನ ಶೂಟಿಂಗ್ ಮಾಡಿದ್ರು. ಅಲ್ಲೇನೋ ಸುಮ್ಮನೆ ಕ್ಲಾಶ್ ಆಯ್ತು ಅಂತ ಇವರೇ ತಗೊಂಡ್ಬಂದ್ಬಿಟ್ರು ನನ್ನ. ಬಾಳ ನಂಚಿದೆ ಸುಮ್ಮನೆ ಬರುವಂತೆ ಅಂತ. ಅವ್ರ ಆಫೀಸಲ್ಲಿ ಮಾಮೂಲಿ ಸಿನಿಮಾ ಪ್ರೊಡಕ್ಷನ್ಸ್ ಕೆಲಸ ಎಲ್ಲ ನೋಡ್ಕೋಬೇಕಾಗಿತ್ತು. ಸಣ್ಣ ಪುಟ್ಟದ್ದು ಪೇಮೆಂಟ್ ಇದ್ರೆ ನನಗೆ ಕೊಡೋರು, ಅಲ್ಲೋ ಕೊಟ್ಬಾ ಇಲ್ಲೋ ಕೊಟ್ಬಾ ಅಂತೆಲ್ಲ ಹೇಳೋರು. ಅದಾದ್ಮೇಲೆ ಅವರು ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತ ಒಂದು ಸಿನಿಮಾ ಮಾಡಿದ್ರು, ನವೀನ್ ಮಯೂರ್ ಅಂತ. ಅದ್ಯಾವುದೋ ಹಳೆ ಪಿಕ್ಚರ್ ಎಲ್ಲ ಮಾಡಿ ರವಿಚಂದ್ರನ್ ಎಲ್ಲ ಬರ್ತಾರೆ. ಅಯ್ಯೋ, ನಾವೇನ್ ಮಾಡಿದ್ವಿ, ನೈಟ್ ಅಲ್ಲೇ ಮಲ್ಕೊಂತ ಇದ್ವಿ. ನೈಟು ಅದೇ ANS ಪ್ರೊಡಕ್ಷನ್ಸ್ ಅದೇ ಬಿಲ್ಡಿಂಗ್ ಅಲ್ಲಿ ಮಲ್ಕೊಂತ ಇದ್ವಿ. ಅಲ್ಲೆಲ್ಲ ಟ್ರಂಕ್ ಅಲ್ಲಿ ರವಿಚಂದ್ರನ್ ಅವ್ರ ಬಟ್ಟೆಗಳಿರೋದು. ಆಫೀಸ್ ಆ ಸಿನಿಮಾದು ಯಾವ್ದು ಚೆನ್ನಾಗಿತ್ತು, ಸುಂದರಕಾಂಡ ಅಂತೇಳಿ. ಇವರು ವಿಲನ್, ಅದಕ್ಕೆ ಜಗನ್ನಾಥ್ ಸರ್ ವಿಲನ್. ಆ ರೇಂಜ್ ಪ್ರೊಡ್ಯೂಸರ್ ಅವರು ಯಾವ ರೇಂಜಲ್ಲಿ ಇದು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ಶೂಟಿಂಗ್ ಹೋದ್ರೆ ಅಲ್ಲಿರೋ ಚಿಕನ್ ಪೀಸ್ ಎಲ್ಲ ಎತ್ಕೊಂಡ್ಬಿಡೋರು. ಚಿಕನ್ ಪೀಸ್ ಇರ್ತಾವಲ್ಲ, ಮೂಳೆ ಗಿಳೆ ಎಲ್ಲ ಎತ್ಕೊಂಡು ಕವರ್ ಹಾಕೊಳ್ಳೋರು. ಸರ್ ಬೇಡ ಸರ್, ಬನ್ನಿ ಸರ್, ನಡೆಯೋ ನಮ್ಮ ನಾಯಿಗಾಗುತ್ತೆ, ಅಲ್ಲಿ ಒಂದೇ ಇರುತ್ತೆ ಅಂತ ಹೇಳೋರು. ಅವ್ರು ಎಸ್ಟೇಟ್ ಇತ್ತು, BN ಗಂಗಾಧರ್ ಅವರು. ಅಷ್ಟು ಸಿಂಪಲ್ ಮನುಷ್ಯ ಅವರು. ಯಾವತ್ತು ನನ್ನ ಪ್ರೊಡ್ಯೂಸರ್ ಅಂತ ಎಲ್ಲೂ ಇದು ಮಾಡಲ್ಲ ಅವರು. ಎಷ್ಟು ಸರ್, ನಾನು BN ಗಂಗಾಧರ್ ಇಬ್ಬರೇ ಹೋಗಿ ಒಂದು ಮಟನ್ ತಗೊಂಡು ಅಲ್ಲಿ ಒಂದು ನಾಗದೇನಹಳ್ಳಿಲಿ ಒಂದು ಫಾರ್ಮ್ ಹೌಸ್ ಇದೆ ಅವ್ರದ್ದು,
ಇವಾಗೇನೋ ಅದು ಡಾಬಾ ಆಗೋಗಿದೆ. ಆ ಮನೆಯಲ್ಲಿ ಮುದ್ದೆ ಮಾಡ್ಕೊಂಡು ಮಟನ್ ಮಾಡ್ಕೊಂಡು ತಿನ್ಕೊಂಡ್ ಬರ್ತಾ ಇದ್ವಿ ಇಬ್ರೆ. ಅವಾಗೆಲ್ಲ ಈ ಜಗ್ಗೇಶ್ ಅವರು, ಶಶಿಕುಮಾರು, ಅಂಬರೀಷ್ ಅವರೆಲ್ಲ ಬರೋರು ಅಲ್ಲಿಗೆ, ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಅಲ್ಲಿಗೆ ಆ ಮನೆಗೆ. ಆಫೀಸ್ ಇದ್ದಿದ್ದೆ ಬಿ ಎನ್ ಗಂಗಾಧರ್ದು ಟಾಪ್ ಫ್ಲೋರಲ್ಲಿ ಗಾಂಧಿನಗರಲ್ಲಿತ್ತು. ಅವಾಗ ಅಲ್ಲಿ ಎಲ್ಲ ಸೇರ್ಕೊಳ್ಳೋರು ಇವರು, ದೊಡ್ಡವರೇ ಸೇರೋರು ಅವಾಗ ಬಿ ಎನ್ ಗಂಗಾಧರ್ದು. ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಮನುಷ್ಯ. ಈಗ ಎಷ್ಟು ನಮ್ಗೆ ಏಜು ಸರ್? ಇವಾಗ ನಾನು 43, 43. ಸೊ ಈಗ ಇದ್ದಿದ್ರೆ ಬಹುಶಃ ಧಾರಾವಾಹಿನಿ ಆಗಿದ್ರೆ ಒಂದು 5,000 ಎಪಿಸೋಡ್ಸ್ ಆಗಿರೋ. ಖಂಡಿತ. ಈಗ ನಾನು ಸರ್ 2,500 ಎಪಿಸೋಡ್ ಮಾಡಿದ್ದೀನಿ, ಅವಾಗಲೇ ಮಾಡಿದ್ದೀನಿ. 10,000 ದಾಟಿರೋ ಈಗ. ಖಂಡಿತ ಆಗಿರೋದು, ಖಂಡಿತ. ತಂದೆ ರೋಲು ಹಾಂ ಅದೇ ಈಗ ಮೀಸೆ ಬಿಟ್ಕೊಂಡೆಲ್ಲ ಮಾಡ್ತಾರಲ್ಲ. ಖಂಡಿತ ಆಗಿರೋದು. ಒಂದು ಸಿನಿಮಾಗಳು, ವೆಬ್ ಸೀರೀಸ್ ಜಾಸ್ತಿ. ಅವಾಗ ನಾನು ಟೆಲಿಫಿಲಿಮ್ಸ್ ಮಾಡ್ತಾ ಇದ್ದೆ. ಈ ಸುಶೀಲ್ ಮೊಕಾಶಿ ಸರ್ ಅಂತ ಇದ್ರಲ್ಲ, ಅವ್ರದ್ದು ಟೆಲಿಫಿಲಿಮ್ಸ್ ಅವರೇ 2 ಮಾಡಿದ್ರು. ಶ್ವೇತಾ ಐ ಲವ್ ಯು ಅಂತೇಳಿ, ಇನ್ನೊಂದು ಹೆಸರು ಜ್ಞಾಪಕ ಬರ್ತಾ ಇಲ್ಲ, ಅದು ಎಲ್ಲ ಮಾಡಿಸಿದ್ರೆ ಅವರೇ. ಈ ಸುದೇಶ್ ಅಂತ ಒಬ್ರು ಇದ್ರು, ಅವರು ನಾವು ಎಲ್ಲ ಮಾಡ್ತಾ ಇದ್ವಿ. ಸೊ ತುಂಬ ಇದೆ ಅವಾಗೆಲ್ಲ ಬರೀ ಇದರಲ್ಲಿ. ಸರ್ ಒಂದು ಪೀಕಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಗಾಂಧಿನಗರ ಬಿಟ್ಟು ನಾವು ಸ್ಟುಡಿಯೋಗಳು ಸೆಟ್ಲ್ ಆಗ್ಬಿಟ್ವಿ. ಗಾಂಧಿನಗರದಲ್ಲಿ ಫೋಟೋಗಳು ಕೊಡ್ತಾ ಇದ್ವಿ, ಅಲ್ಲಿಂದ ಬಂದು ಸ್ಟುಡಿಯೋಗೆ ಸೆಟ್ಲ್ ಆಗೋದ್ವಿ. ಶೂಟಿಂಗ್ ಫ್ಲೋರ್ ಇಲ್ಲಿ ರವಿಕಿರಣ್ ಸ್ಟುಡಿಯೋ ಸರ್, ರವಿಕಿರಣ್ ಸರ್ದು ಒಂದು ಸ್ಟುಡಿಯೋ ಇತ್ತು. ಅದಾದ್ಮೇಲೆ ಈ ಕಡೆ ಬಂದು ಅಲ್ಲೆಲ್ಲ ತೋಟದ ಮನೆಗಳಿದ್ವಲ್ಲ, ಇಲ್ಲಿ ಇಂದ್ರಾಣಿ ಎಸ್ಟೇಟು, ಎಲ್ಲ ಅಲ್ಲೇ ಇರ್ತಾ ಇದ್ವಿ ನಾವು. ಅವಾಗ ನಮ್ ಜೀವನನೇ ಎಲ್ಲ ಹೋಯ್ತು. ಬೆಳಗ್ಗೆ ಹೋದ್ರೆ ಸಾಯಂಕಾಲದವರೆಗೂ ಅಲ್ಲೇ ಇರ್ತಾ ಇದ್ವಿ. ಮಧ್ಯಾಹ್ನ ಅಲ್ಲೇ ಎಲ್ಲ ಫುಲ್. ಎಲ್ಲೂ ಯಾವತ್ತು ನಮ್ಗೆ ಊಟದಲ್ಲಿ ಯಾವತ್ತು ಇದಾಗ ಮಾಡಿಲ್ಲ. ನೀವು ಆಕ್ಟರ್ ಆಗಿ ಬಿಫೋರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್? ಸೊ ಇಲ್ಲ, ನಾನು ಅವಾಗ ಇನ್ನೂ ಟ್ರೈ ಮಾಡ್ತಾ ಇದ್ದೆ. ಬಿಫೋರ್ ಮ್ಯಾರೇಜ್ ಟ್ರೈ ಮಾಡ್ತಾ ಇದ್ದೆ ನಾನು. ಟ್ರೈ ಮಾಡ್ಬೇಕಾದ್ರೆ ಆಮೇಲೆ ಆಗಿದ್ದು. ಸೊ ನಿಮ್ಮ ನಿರುದ್ಯೋಗದ ಕಾಲದಲ್ಲೇ ಮದುವೆ ಆಗ್ಬಿಟ್ಟು? ಹೌದು, ನಿರುದ್ಯೋಗನೇ ಅದು ಪಕ್ಕ. ಸೊ ಅವ್ರು ಗ್ರೇಟ್ ಆಕ್ಚುಲಿ. ಇಲ್ಲ, ಅವ್ರು ಅವಾಗ ಸ್ಟಡೀಸ್ ಮಾಡ್ತಾ ಇದ್ರು. ಅಲ್ಲ, ಆಕ್ಚುಲಿ ಮೇಡಮ್ ಹೇಳಿದ್ರಲ್ಲ, ಹನಿಮೂನ್ ಹೋದಾಗ ನೀನ್ ಏನ್ ಮಾಡ್ತಾ ಇದ್ದೆ ಅಂತ ಅವೆಲ್ಲ ಕೇಳಿದವರು. ದೊಡ್ಡ ರಿಸ್ಕ್ ತಗೊಂಡವ್ರು. ಹೌದು, ತುಂಬಾ ಲೈಫಲ್ಲಿ ಭಯಂಕರ ರಿಸ್ಕ್ ತಗೊಂಡ್ರು ಅವರು. ಸೊ ಹ್ಯಾಪಿ ಆಗಿದ್ದಾರೆ, ಏನು ತೊಂದರೆ ಇಲ್ಲ ಇವಾಗ. ಗ್ರೇಟ್ ಸರ್, ವೆರಿ ನೈಸ್. ಗೋಯಿಂಗ್ ಆನ್. ಖಂಡಿತ. ಮತ್ತೆ ಇನ್ನೊಂದು, ನಂಗೆ ಮಾಸ್ಟರ್ ಎಣ್ಣೆಯ ತುಂಬಾ ಕ್ಲೋಸ್ ನನಗೆ. ನಾವು ಒಟ್ಟಿಗೆ ಶೂಟಿಂಗ್ ಹೋಗಿ ನನ್ನ ಕಾರಲ್ಲೇ ಕರ್ಕೊಂಡು ಹೋಗ್ತಿದ್ದೆ. ಅವಾಗ ಇಲ್ಲೇ ಮನೆ ಇತ್ತಲ್ವಾ, ಅವಾಗ ನನ್ನ ಕಾರಲ್ಲೇ ಅವ್ರು ಕಾಮಿಡಿ ಮಾಡೋರು ಕಾರಲ್ಲಿ ಹೋಗ್ತಾನೆ. ತುಂಬಾನೇ ನನ್ಗೆ ಒಂಥರ ನಮ್ಮ ತಂದೆ ತರ ಆಗ್ಬಿಟ್ಟಿದ್ರು ಅವರು. ಅಷ್ಟೊಂದು ಮಾಡೋರು. ಎಲ್ಲೋ ಇದೆಯಾ ಬಾರೋ, ಬೇಜಾರಾಗ್ತಾ ಇದೆ ಮನೆಗೆ ಏನೋರು, ಏನೋ ಸುಮ್ಮನೆ ಏನೋ ಅವ್ರ ಡ್ರಾಮಾಗಳದ್ದು ಮತ್ತು ಅವ್ರದ್ದು ಲವ್ ಸ್ಟೋರಿಗಳು ಅವೆಲ್ಲ ಹೇಳೋರು ನಮಗೆ. ಸಕ್ಕತ್ತಾಗಿ ಮಾತಾಡ್ತಾರೆ ಸರ್. ಮತ್ತೆ ಊಟ, ಅವ್ರ ಮನೆಯಲ್ಲೇ ಊಟ ಅಲ್ಲಿ ಸಕ್ಕತ್ತಾಗಿ. ಅವರಂತೂ ಮಾಸ್ಟರ್ ಎಣ್ಣೆ ಸರ್, ಅಲ್ಟಿಮೇಟ್. ಅವ್ರು ನನಗೂ ಅವ್ರಿಗೂ ಏಜ್ ಏನು ಸರ್ ಅವ್ರಿಗೆ, ಬಟ್ ಅವರು ಹೇಳ್ತಾ ಇದ್ದಿದ್ದು ಕಾಮಿಡಿಗಳು ಒಳ್ಳೆ ಫ್ರೆಂಡ್ ಥರ ಹೇಳೋರು ನನಗೆ. ನಾನು ಹಿಂಗಿದ್ದೆ ಕಣ, ನಾನು ಹಿಂಗೆ ಮಾಡಿದೆ ಕಣ, ಏನೋ ಇವಾಗ ಅನ್ನೋರು. ಅವ್ರ ಮಿಸ್ಸಸ್ ಏನ್ರಿ ಅದು ಅನ್ನೋರು, ಅಲ್ಲಿಂದ ಬಿಡ ಗೊತ್ತಿರೋದೆಲ್ಲ ಅನ್ನೋರು. ಆ ಥರ ಡೇರ್ ಡೆವಿಲ್ ಹಿರಣ್ಣಯ್ಯ ಸರ್ ಅವರು. ಸುಮ್ಮನೆ ಕಾಮಿಡಿ ಮಾಡ್ತಾರೆ. ಹೆಂಗೆ ಅಂತಂದ್ರೆ, ನಾನು ಸುಮ್ಮನೆ ಹೋದ್ರೆ ಅಂಕಲ್ ಬನ್ನಿ ಅಂತ ಹೇಳಿದ್ರೆ, ಎಲ್ಲಿ ಅಂಕಲ್ ಇವರು ಹಿರಣ್ಯ ಇವರು ಬಾಬು ಹಿರಣ್ಯ ಸರ್, ನೋಡೋ ವಯಸ್ಸಾಗಿದೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅವ್ನು ಇಲಿ ಹೊಡಿತಾ ಅಂದ್ಕೊಣ, ನಡೆ ಅನ್ನೋರು. ಅಂದರೆ ಇವರೇ ಹೇಳಿರ್ತಾರೆ, ಅದೆಲ್ಲ ಇಲಿ ಓಡಾಡ್ತಾ ಇದೆ ಒಂದು ಹೊಡಿ ಅಂತ. ಅವ್ರು ಅದನ್ನು ಹುಡ್ಕೊಂಡೋಗಿ ಸುಮ್ಮನೆ ಅದನ್ನು ಕಾಮಿಡಿ ರೂಪದಲ್ಲಿ. ಕಾಮಿಡಿ ಸೆನ್ಸ್ ಮಾತ್ರ ಭಯಂಕರ ಸರ್ ಅವರು, ಭಯಂಕರ. ಬಾಬು ಜಗಜೀವನ್ ರಾಮ್ ಭಾನುವಾರ ಸತ್ರು, ಇವ್ರು ಹೋಯ್ತಲ್ಲ ರಜಾ ಅಂತ ಸೋಮವಾರ ರಜಾ ಕೊಟ್ಟ. ಈಗ ಸಿಕ್ಕರೆ ಮಾಡಿ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಸರಿ, ಇಲ್ಲ ಸರ್. ಅಲ್ಲ, ನಾನು ಹೇಳೋದು ಯಾಕೆ ಗೊತ್ತಾ, ಫುಲ್ ಟೈಮ್ ಅಂತಲ್ಲ, ನಿಮ್ಮ ಬಿಸ್ನೆಸ್ಗಳ ಮಧ್ಯೆ ಹೆಂಗೋ ಒಂದ್ ಮಟ್ಟಿಗೆ ಸೆಟ್ಲ್ ಆಗಿದ್ದೀರಿ. ಹೌದೌದು. ಸೊ ಇನ್ಮೇಲಾದ್ರೂ ಕರೆದ್ರೆ, ಈ ಪರಿಸ್ಥಿತಿ ಒಪ್ಕೊಂಡ್ರೆ ಅವಕಾಶ ಕೊಟ್ರೆ, ಸೊ ಯು ಡೂ ಇಟ್. ಇಲ್ಲ ಸರ್, ಅದು ನಮಗೆ ಒಂಥರ ಒಳಗಡೆ ಇನ್ನರ್ ಫೀಲಿಂಗ್ ಬರುತ್ತೆ. ಅದು ಗೊತ್ತಾಗಲ್ಲ, ಹೇಳ್ಕೊಳಕ್ಕಾಗಲ್ಲ ಸರ್ ನಮಗೆ. ನಾನು ಹೇಳೋದನ್ನ ಮೀರಿ ನಿಮ್ಗೆ ಎಷ್ಟು 10 ವರ್ಷದ ಮೇಲೆ ಆಯ್ತು ಜೊತೆ ಬದುಕ? 10 years ಆಯ್ತು. ಸೊ ಯು ನೋ ವಾಟ್ ಇಟ್ ಇಸ್. ಸೊ ಯಾರೋ ನನ್ನ ನಿರ್ದೇಶಕರು ಅಥವಾ ತಂಡ ಇದನ್ನ ಒಪ್ಕೊಂಡು ಇದೇ ಪಾತ್ರನೋ ಅಥವಾ ಬೇರೆ ಪಾತ್ರ ಕೊಟ್ರೆ, ವೈ ಡೋಂಟ್ ಯು ಡೂ ಇಟ್? ಇಲ್ಲ ಸರ್, ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟೇ ಹೊಟ್ಟೋಯ್ತು. ತುಂಬ ಇಂಟ್ರೆಸ್ಟ್. ನನ್ನ ಏನಾಗುತ್ತೆ ಅಂತಂದ್ರೆ, ನಾನೇನೋ ಮಾಡ್ತೀನಿ, ನಿಮ್ಗೆ ಗೊತ್ತಿಲ್ಲ, ಒಂದು ಸೀನ್ ಪೇಪರ್ ನಿಂಗೆ ಕೊಟ್ಟರೆ ನಮಗೆ ಸ್ಟಾರ್ಟಿಂಗ್ ಹೋಗುವಾಗ ಎಲ್ಲ ರೆಡಿ ಮಾಡ್ಕೊಂಡು ಹೇಳ್ತಾ ಇದ್ವಿ. ಪಟ ಹೊಡಿತಾ ಇದ್ವಿ. ಭಯಂಕರ ಹೇಳ್ತಾ ಇದ್ವಿ. ಅವಾಗ ನಮ್ಗೆ ಅಕಾರ ಹಕಾರ ಏನೂ ಗೊತ್ತಾಗ್ತಿರ್ಲಿಲ್ಲ. ಹೊಟ್ಟೆಂಗೋ ಸೇರ್ಸಿ ಹೊಡೆಯೋದು. ಹೇಳ್ತಾ ಇರೋದು. ನನ್ಗೆ ಎಷ್ಟೋ ಜನ ಆರ್ಟಿಸ್ಟ್ಗಳು ಹೇಳಿದ್ದಾರೆ, ನಿನ್ಗೆ ಆಕ್ಟಿಂಗ್ ಬರಲ್ವಲ್ಲೋ, ಅಷ್ಟೊಂದು ಬಿಜಿ ಇದೆಯಾ ನೀನು, ನಮ್ಗೆ ಆಕ್ಟಿಂಗ್ ಬಂದು ನಾವು ಇಲ್ಲೇ ಇದೀವಲ್ಲೋ ಅಂತ. ನೆಕ್ಸ್ಟ್ ಕಾರ್ ಬಂದು ರೆಡಿ ಆಗಿರೋದು ನಮ್ಗೆ. ಇನ್ನೊಂದ್ ಕಡೆ ಪಿಕಪ್ಗೆ ಸಿನಿಮಾದವ್ರದ್ದು. ಬಾರಪ್ಪ ಬೇಗ ಅನ್ನೋರು. ಯಾರು ಇವನು, ನೆನ್ನೆ ಮೊನ್ನೆ ಬಂದು ಇವನು ಅಂದ್ರೆ, ನಮ್ದು ಕಾಂಟ್ಯಾಕ್ಟ್ ಬಂದು ಮೊದ್ಲು ಸೀರಿಯಲ್ ಮೊದಲೇ ಸಿನಿಮಾದಲ್ಲೇ ಕಾಂಟ್ಯಾಕ್ಟ್ ಇದ್ದಿದ್ದು. ಎಲ್ಲಾರು ಇವಾಗ ಇನ್ವಿಟೇಷನ್ ಕೊಟ್ಟಿದ್ವಲ್ಲ ಸರ್, ವರ್ಕ್ ಆಗ್ಬಿಡ್ತು.
ಆಮೇಲೆ ವರ್ಕ್ ಆಯ್ತಾರೆ, ನಿಧಾನಕ್ಕೆ ವರ್ಕ್ ಆಗುತ್ತೆ, ನಿಧಾನ work ಆಗುತ್ತೆ. 100% ವರ್ಕ್ ಆಗುತ್ತೆ ಅದು. ಒಂಥರ ಮರ ಬೇರ್ ಬಿಟ್ಟು ಹೇಳಿಲ್ವ ರಿಸೆಪ್ಷನ್ಗೆಲ್ಲ ಕೊಟ್ಬಿಟ್ಟಿದೀವಿ ಕಾನಿಷ್ಕ ಹೋಟ್ಲಲ್ಲಿ. ರಿಸೆಪ್ಷನ್ಗೆ ಯಾರೇ ರೂಮ್ ಹಾಕಿದ್ರು ಫಸ್ಟ್ ಕೊಟ್ಬಿಡು ಫೋಟೋ. ಸರ್ ಫೋಟೋ ಕೊಡೋದೇ ಒಂದು ಟ್ಯಾಲೆಂಟ್ ಅವಾಗ, ಎಲ್ಲ ನನ್ನ ಪ್ರಕಾರ ಎಲ್ಲ ಸೆಟ್ಟಲ್ಲಿ ಎಲ್ಲ ಸಿನಿಮಾದಲ್ಲೂ ಇತ್ತು. ಆವಾಗ ಯಾವ್ಯಾವ ರಿಲೀಸ್ ಆಗಿದ್ವಿ ಪಿಕ್ಚರ್ ಎಲ್ಲ ಬುಕ್ಕಲ್ಲಿ ಇಟ್ಕೊಂಡಿರ್ತಾರೆ, ಸೂಟ್ ಕೇಸಲ್ಲಿ ಇಡ್ತಾರಲ್ಲ ಫೋಟೋಸು, ಅವಾಗ ಇರ್ತವೆ. ಸೂಪರ್, ಆಲ್ ದ ಬೆಸ್ಟ್. ಓಕೆ, ಒಳ್ಳೆದಾಗ್ಲಿ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್. ರೀ, ಇನ್ನು 999 ಸುಳ್ಳು ಬಾಕಿ ಇದೆ, ಅದನ್ನ ಮದ್ವೆ ಆಗೋಷ್ಟ್ರಲ್ಲಿ ಕವರ್ ಮಾಡ್ಬಿಡ್ತೀನಿ ಕಣ್ರಿ. ಬರ್ಲಾ, ಬಾಯ್. ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವಿಡಿಯೋಸ್ ನಾನು ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್. ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ವಿಚಾರ ನಮ್ಗೆ ಗೊತ್ತೇ ಇರಲ್ಲ. ರೀಸೆಂಟ್ ಆಗಿ ಹೇಳಿದ್ರೆ ಈ ಶ್ಯಾಮಲಾ ಮೇಡಮ್ ಅರ್ಧ ಮಾಡಿದ್ರಲ್ಲ ಮೇಡಮ್ ಅವ್ರದ್ದು, ಅವ್ರು ನಾನು ಅಷ್ಟು ವರ್ಷನೂ ನೋಡಿದ್ದೀನಿ ಅವ್ರನ್ನ. ತುಂಬಾ ಸೀರಿಯಲ್ ಆಕ್ಟಿಂಗ್ ಎಲ್ಲ ಕಡೆ ನೋಡಿದ್ದೀನಿ. ಬಟ್ ಅವ್ರು ಸಿದ್ಲಿಂಗ ಅವ್ರ ಮಿಸಸ್ ಅಂತ ನೆನ್ನೆ ಗೊತ್ತಾಗಿದ್ದು ನನಗೆ. ಸೊ ಯಪ್ಪ ಭಯನೇ ಆಗೋಯ್ತು ನನಗೆ. ಆ ಥರ ನಿರ್ದೇಶಕರು ಹೆಂಡ್ತಿ ಅಂದರೆ ನಮ್ಗೊಂಥರ ಶಾಕೆ. ಯಾಕಂದರೆ ನಿರ್ದೇಶಕರು ಅಂದರೆ ನಮ್ಗೆ ಎಸ್ಪೆಷಲಿ ದೇವ್ರ ಥರ ನಮ್ಮ ಕಲಾವಿದರುಗಳಿಗೆ. ಬಟ್ ಎಸ್ಪೆಷಲಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕೆ ಅಂತಂದರೆ ಈ ಒಬ್ಬ ಫೇಲ್ಯೂರ್ ಪರ್ಸನ್ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ ಸರ್. ನೀವು ಆಕ್ಚುಲಿ ಸೂಪರ್ ಸಕ್ಸಸ್ ಪರ್ಸನ್. ಇಲ್ಲ ನೀವು ಸುಮ್ಮನೆ ಅದು ಅನ್ಕೋತಿರ್ಬೋದೇನೋ, ಆದರೆ ನಾನು ಕಂಡಂಥ ಯಶಸ್ವಿ ವ್ಯಕ್ತಿಗಳಲ್ಲಿ ನೀವು ಒಬ್ರು. ಥ್ಯಾಂಕ್ ಯು. ಯಾಕೆ ಗೊತ್ತಾ ಸರ್, ಬದುಕಲ್ಲಿ ಯಶಸ್ವಿ ಆಗಿದ್ದೀರಿ ಸರ್. ಇಲ್ಲ, ನನಗೇನಂದರೆ ಮುಂಡಾ ಸರ್ ಗೊತ್ತು ಸರ್, ನನಗಿಂತ ಇವ್ರದ್ದು ಕತೆ ಇನ್ನೂ ಭಯಂಕರ ದೊಡ್ಡದಿದೆ. ನಾನು ಇವ್ರ ಲವ್ ಸ್ಟೋರಿ ನೋಡ್ಬಿಟ್ಟು ನನಗೆ ಭಯಂಕರ ಇನ್ಸ್ಪೈರ್ ಆಗೋಟ್ಟಿದ್ದು ನಮಗೆ. ಇವರು ಒಂದು ರೋಡಲ್ಲಿ ಈ ಕಂಪ್ಯೂಟರ್ದು ಇದು ಬರುತ್ತಲ್ಲ ಸರ್, ಕೀಪ್ಯಾಡು ಉಜ್ತಾ ಇದ್ರು ಒಂದು ಕಾಲದಲ್ಲಿ. ಆ ಕೆಲಸ ಮಾಡೋರು. ಅವ್ರ ಮಿಸ್ಸಸ್ಸು ಅದೇ ಕೆಲಸ ಮಾಡೋರು. ಬಟ್ ಅವರು ಪಾರ್ಟ್ ಟೈಮ್ ಓದ್ಕೊಂಡು ಹಾಂಗ್ಕಾಂಗ್ ಬಂದು, ಹಾಂಗ್ಕಾಂಗ್ ಹೋಗಿ, ಯುರೋಪ್ಗೆ ಎಲ್ಲ ರಾಷ್ಟ್ರಗಳಿಗೂ ಹೋಗ್ಬಿಟ್ಟಿದ್ದಾರೆ ಬಿಡಿ. ಆಲ್ಮೋಸ್ಟ್ ಅವರು, ನನ್ನ ಪ್ರಕಾರ ಅವ್ರದ್ದು 2ನೇ ಮಗು ಡೆಲಿವರಿ ನಾನು ಉದಯ ಓಡಾಡಿದ್ದು. ಕೇಳಬೇಕಾರೆ ಅವ್ರು ಇಲ್ಲೇ ಇಲ್ಲ. ಏನು ಸರ್, ನಾವೇ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ. ಅವಾಗ ನಮ್ಗೆ ಆ ಕಷ್ಟ ಅರ್ಥ ಆಗುತ್ತೆ ನಮ್ಗೆ. ಅವಾಗ ಇಲ್ಲ, ನಮ್ದೊಂದು ಟ್ರೂಪ್ ಇತ್ತು ಅವಾಗ. ನಾನು ಈಗೆಲ್ಲ ತುಂಬಾ ದೊಡ್ಡ ಆಗ್ಬಿಟ್ಟಿದ್ದಾರೆ. ಭುವನ್ ಆಗಿರ್ಬೋದು, ನಮ್ಮ KD ವೆಂಕಟೇಶ್ ಅವರು, ದುನಿಯಾ ವಿಜಯ್ ಅವರು. ಅವಾಗ ಗಣೇಶ್ ಇಲ್ಲೇ ಇದ್ದಿದ್ದು, ಇಲ್ಲಿಂದ 3ನೇ ರೋಡು ಇದ್ದಿದ್ದು. ಬಟ್ ಎಲ್ಲಕ್ಕೂ ಭಾಳ ಮುಖ್ಯವಾಗಿ ನಾನು ಹೇಳೋದು ಅಂತಂದರೆ, ನೋಡಿ, ಜೀವನ ಅಂತ ಅನ್ನೋದು ನಾವು ಒಂದು ದಾರಿ ಹಾಕ್ಕೊಂಡು ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇರ್ತೀವಿ. ಮೊದಲು ಟ್ರ್ಯಾಕು ನಾವು ಪ್ರಯಾಣ ಶುರು ಮಾಡಿದಾಗ ನಿಧಾನವಾದ ಪುಟ್ಟ ಹೆಜ್ಜೆ, ಭಾರವಾದ ಹೆಜ್ಜೆ ಆಗ್ತಾ ಸರಾಗಾಗಿ ರಸ್ತೆ ಚೆನ್ನಾಗಿ ಹೋಗ್ತಾ ಇನ್ನೇನು ನಾವು ಶಿಖರ ಹತ್ತಬೇಕು ಅಂದಾಗ ಶಿಖರದಿಂದ ಕೆಳಗಡೆ ಬೀಳೋಂಥ ಸಂದರ್ಭ ಬಂದ್ಬಿಡುತ್ತೆ ಬದುಕಲ್ಲಿ. ಅದು ನಾವು ನಿರ್ಧಾರ ಮಾಡಿರಲ್ಲ, ಆದರೆ ಅದಕ್ಕನ್ನು ಪ್ರಕೃತಿ ಅಥವಾ ಬದುಕೇ ನಿರ್ಧಾರ ಮಾಡಿಬಿಟ್ಟಿರುತ್ತೆ ಅದನ್ನು. ಆ ರೀತಿ ತಾವು ಅಂದುಕೊಳ್ಳಲಾರದಂತಹ ಒಂದು ತಿರುವಿಗೆ ಸಿಕ್ಕಿ ತಮ್ಮ ಕರಿಯರನ್ನು ತ್ಯಾಗ ಮಾಡಿದವರು ಪ್ರಕಾಶ್ ಅವರು. ಯಾಕಂದರೆ ನೋಡಿ, ಅವ್ರಿಗೆ ಪ್ರೊಫೆಷನ್ ಬಿಟ್ಟಾಗ ಅವ್ರಿಗೆ 32-33 ಒಂದು ತುಂಬು ಹರೆಯ ಅವ್ರಿಗೆ. ಆ ಸಮಯದಲ್ಲಿ ಅವ್ರು ತುಂಬ ಬ್ಯುಸಿ ಇದ್ರು. 2000ಕ್ಕೂ ಹೆಚ್ಚು ಸಂಚಿಕೆಗಳು, ಧಾರಾವಾಹಿ, ಸುಮಾರು 20-25 ಸಿನಿಮಾ ಮಾಡಿ ಇನ್ನೇನು ಶುರು ಆಯ್ತು ರೀ. ಇನ್ನು ಮುಂದಕ್ಕೆ ಅವ್ರು ಬಿಟ್ಟು ಕೊನೆ ದಿನ ಕೂಡ 8,000 ರೂಪಾಯಿ ಅವ್ರ ಪೇಮೆಂಟ್ ಒಂದು ದಿನಕ್ಕೆ ಧಾರಾವಾಹಿನಲ್ಲೇ. ಸೊ ಅಷ್ಟು ಕಮರ್ಷಿಯಲಿ ಕೂಡ ಗೆದ್ದಿದ್ದಂತಹ ಒಬ್ಬ ನಟ, ಅಷ್ಟು ಒಳ್ಳೆ ಕಾಂಟ್ಯಾಕ್ಟ್ಸ್ ಇದ್ದಂಥ ನಟ. ಅವರಿಗೆ ಬಂದಂತಹ ತೊನ್ನು ಅಂತನ್ನುವ ಒಂದು ಸಮಸ್ಯೆ, ಪಿಟೀಲಿಗೋ ಅಥವಾ ಬಿಳಿ ತೊನ್ನು ಅಥವಾ ಏನು ಮತ್ತು ಬಿಳಿ ಮಚ್ಚೆ ಅಂತ ಏನು ಕರೀತಾರೆ, ಅದು ಅವ್ರನ್ನ ಇಡೀ ಇಂಡಸ್ಟ್ರಿಯ ಯೂಟರ್ನ್ ತೊಗೊಂಡು ಇನ್ನು ಸಾಕಿದು ಅಂತ ಹೇಳಿ ಯೂಟರ್ನ್ ತೊಗೊಂಡು ವಾಪಸ್ ಬಂದು 35ನೇ ವಯಸ್ಸಲ್ಲಿ ಹೊಸ ಪ್ರೊಫೆಷನ್ ಮಾಡಿ ಕುಟುಂಬ ಸಾಕಬೇಕಾದಂತಹ ಪರಿಸ್ಥಿತಿ ಬಂತಲ್ಲ. ಆದರೆ ಅದಕ್ಕೆ ಅವ್ರು ಎದೆಗುಂದು ಅದು ನಿಭಾಯಿಸಿದ್ರಲ್ಲ, ಅದು ಭಾಳ ದೊಡ್ಡದು. ಯಾಕಂದ್ರೆ ನಂಗೆ ಭಾಳ ಜನ ಸಿಗ್ತಾರೆ, ಹೇಳ್ತಾರೆ, ಮುಗಿದೋಯ್ತು ಸರ್ ನನ್ನ ಲೈಫು, ಹಾಳಾಗೋದೆ, ಕುಡ್ಕಾಗ್ಬಿಟ್ಟೆ, ಫ್ರಸ್ಟ್ರೇಟ್ ಆಗ್ಬಿಟ್ಟೆ, ಡಿಪ್ರೆಸ್ ಆಗ್ಬಿಟ್ಟೆ, ಸೂಸೈಡೇ ಮಾಡ್ಕೊಂಡ್ಬಿಟ್ರು ನಮ್ಮ ಮನೆಯವರು ಎಷ್ಟೋ ಜನ ಅಂತ ಎಲ್ಲರೂ ನನಗೆ ಎಷ್ಟೋ ಜನ ಕಥೆಗಳು ಹೇಳ್ತಿರ್ತಾರೆ. ಆದರೆ ಆ ಪರಿಸ್ಥಿತಿಗಳನ್ನ ದಾಟಿ ಬದುಕಿದೆ ರೀ, ಅದು ದೊಡ್ಡದು ಅಂತ ಹೇಳಿ ಅವ್ರು ಎದ್ದು ಬಂದ್ರಲ್ಲ. ಸೊ ಅದು ಬಹಳ ದೊಡ್ಡದು. ಸಂತೋಷವಾಗಿ ಬದುಕ್ತಿದ್ದಾರೆ. ಅವ್ರಿಗೆ ಬದುಕ್ತಿರೋ ಬದುಕಲ್ಲಿ ಅವ್ರ ಕುಟುಂಬ ಭಾಳ ಮುದ್ದಾದ ಕುಟುಂಬ. ಶುಭವಾಗಲಿ ಸರ್, ನಿಮ್ಗೆ ಆಲ್ ದ ಬೆಸ್ಟ್. ನೀವು ಹೇಳಿದ್ರಲ್ಲ ಡಿಪ್ರೆಷನ್ಗೆ ಹೋದ್ರಂತ, ಅಂಥ ಟೈಮಲ್ಲಿ ಕೂಡ ಅವ್ರು ಯಾವುದೇ ಹ್ಯಾಬಿಟ್ ಮಾಡಲಿಲ್ಲ. ಅದು ದೊಡ್ಡದು. ಸಾಮಾನ್ಯವಾಗಿ ಏನು ಮಾಡ್ಬಿಡ್ತಾನೆ, ಡಿಪ್ರೆಷನ್ಗೆ ಹೋದಾಗ ಅದನ್ನು ಆಚೆ ಬರೋದಕ್ಕೆ ಡ್ರಿಂಕ್ಸು, ಸ್ಮೋಕು ಅಥವಾ ಇನ್ನೊಂದು ಅಡಿಕ್ಟ್ ಆಗಿಬಿಡ್ತಾರೆ. ಈ ಮನುಷ್ಯ ಯಾವುದಕ್ಕೂ ಅಡಿಕ್ಟ್ ಆಗಲಿಲ್ಲ. ಯಾಕಂದರೆ ಅಷ್ಟು ಕೇರ್ಫುಲ್ಲಾಗಿ ಆ ಹೆಣ್ಮಗಳು ರಶ್ಮಿ ಪ್ರಕಾಶ್ ಇವ್ರ ಮಿಸ್ಸಸ್ ಇದ್ದಾರೆ, ಅಷ್ಟು ಜೋಪಾನಾಗಿ ಇವ್ರನ್ನ ತಗೊಂಡ್ಬಂದ್ರು. ಹಾಗಾಗಿ ನಾನು ಇವ್ರಿಗೆ ಹೇಳ್ತಾ ಇರ್ತೀನಿ, ನಿಮ್ಮ ವೈಫ್ ಇದಾರಲ್ಲ, ಅವ್ರ ಬೆಸ್ಟ್ ವೈಫ್ ಅಲ್ಲ, ನಿಮ್ಮ 2ನೇ ತಾಯಿ ಅಂತ. ಯುವರ್ ವೈಫ್ ಈಸ್ ಯುವರ್ ಲೈಫ್. ಖಂಡಿತ ಆಟ ಮೇಲೆ ಹಾಕ್ಸಿರ್ತಾರಲ್ಲ. ಎಸ್, ಹೌದು. ಸೊ ಅವಳಿಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ ಸರ್ ನನಗೆ. ಎನಿವೇ, ಥ್ಯಾಂಕ್ ಯು. ಏನಾಗಲಿ ಮುಂದೆ ಸಾಗುನಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.